ನಾಟಕಕ್ಕೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದ ಸಾವಿತ್ರಿಬಾಯಿ ಫುಲೆಯ ಬದುಕು ಭಾರತೀಯ ಇತಿಹಾಸದ ಪುಟಗಳಲ್ಲಿ ವಿಶಿಷ್ಟವಾದ ದಾಖಲೆಯಾಗಿದೆ. ಬ್ರಿಟಿಷರಿಂದ ದಾಸ್ಯಕ್ಕೊಳಗಾಗಿ ಭಾರತೀಯ ನಲುಗುತ್ತಿದ್ದುದು ಒಂದೆಡೆಯಾದರೆ, ದೇಶೀಯ ಪುರೋಹಿತಶಾಹಿಯ ಹಿಡಿತದಲ್ಲಿ ಇಡೀ ಭಾರತೀಯ ಸಮಾಜ ನಲುಗುತ್ತಿರುವಾಗ ಉದಿಸಿದ ದಿವ್ಯ ಜ್ಯೋತಿಗಳೇ ಸಾವಿತ್ರಿಬಾಯಿ ಫುಲೆ ದಂಪತಿಗಳು. ಅಂದಿನ ಮೌಢ್ಯತೆ, ಅನಕ್ಷರತೆ, ಆಹಾರ ಲಭ್ಯತೆ, ಆರೋಗ್ಯದ ಕಡೆಗಣನೆ ಹೀಗೆ ಎಲ್ಲ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸೆಟೆದು ನಿಂತು ಹೋರಾಡಿದ ವೀರ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಅವರ ಜೀವನಾಧಾರಿತ ಘಟನೆಗಳನ್ನು ಬಿಂಬಿಸುವ ಪ್ರಯತ್ನವೇ ಸರಸ್ವತಿಯಾಗಲೊಲ್ಲೆ. ಗುಡಿ ಕಟ್ಟಿ ಕೂಡಿ ಹಾಕಿ ನನ್ನನ್ನು ಪೂಜಿಸುವುದು ಬೇಡ, ನನ್ನ ಆದರ್ಶಗಳು ಸರಿ ಎನಿಸಿದರೆ ಅನುಷ್ಠಾನಕ್ಕೆ ತನ್ನಿ ಎಂಬ ಬೇಡಿಕೆ ಇದೆ. ಸ್ವಾತಂತ್ರ್ಯ ಪೂರ್ವದ ಮತ್ತು ಸ್ವಾತಂತ್ರ್ಯೋತ್ತರ ಸಮಸ್ಯೆಗಳನ್ನು ಮುಖಾಮುಖಿಯಾಗಿಸುವ ಪ್ರಾಮಾಣಿಕ ಪ್ರಯತ್ನವೇ ಸರಸ್ವತಿಯಾಗಲೊಲ್ಲೆ. ನಾಟಕದ ರಚನೆ ಡಾಕ್ಟರ್ ಎಂ ಬೈರೇಗೌಡ. ನಿರ್ದೇಶನ ಮತ್ತು ವಿನ್ಯಾಸ ನವೀನ್ ಭೂಮಿ ತಿಪ್ಟೂರು. ಸಂಗೀತ ಉಮೇಶ್ ಪತ್ತಾರ್ ಹಾಗೂ ಶುಭಕರ್ ಪುತ್ತೂರು. ಪರಿಕರಗಳು ರಾಮಚಂದ್ರ ಶೇರಿಕಾರ್. ಬೆಳಕಿನ ನಿರ್ವಹಣೆಯಲ್ಲಿ ಅರವಿಂದ್ ಸುಜಿತ್ ಶಿವಮೊಗ್ಗ. ಸಂಗೀತ ನಿರ್ವಹಣೆಯಲ್ಲಿ ಅರವಿಂದ್ ಕುಲಕರ್ಣಿ ಕಲಬುರಗಿ. ಪ್ರೇಕ್ಷಕರ ಗಮನಕ್ಕೆ, ನಾಟಕಕ್ಕೆ ವ್ಯಥೆಯಬಾರದಂತೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಹಾಕಿ. ಇದೀಗ ನಿಮ್ಮ ಮುಂದೆ ನಾಟಕ ಸರಸ್ವತಿಯಾಗಲೊಲ್ಲೆ. सिद्धिप्रदं देवादिनाथं भजे देवा ನಿಮ್ಮ ಪಾದಾಬ್ಜಗಳು ಭಜಿಪೆನ ನೀವೇ ಕಾವುದು ಸಾವಿತ್ರಿಬಾಯಿ ಫುಲೆಯವರ ಜೀವನಯಾನದ ಸರಸ್ವತಿಯಾಗಲೊಲ್ಲೆ ಎಂಬ ಕಥಾಭಾಗ ಸಂಪೂರ್ಣಮಂ ಧಿತ ತಕ್ಕ ಧಿತ
ಶುರು ಮಾಡ್ಲಿ, ಎಲ್ಲಿಂದ ಆರಂಭಿಸ್ಲಿ ಒಂದು ಗೊತ್ತಾಗ್ತಿಲ್ವಪ್ಪ. ಯಾವ ಕತೆ ಹೇಳ್ತೀಯೋ? ಹಿಂದಿದ್ದವರ್ದ, ಈಗ ಬದುಕಿರೋರ್ದ, ಇಲ್ಲ ಮುಂದೆ ಬರೋರ್ದ? ಎಲೆ ಶಿಖಾಮಣಿಯೇ, ಹಾ. ಹರೆಯಳು ಶ್ರೇಷ್ಠರೆಂದೆನಿಸಿ ಜಾತಿ ಹೊಂದಿದ ಎಂದೆಂದಿಗೂ ಇರುವಂತವ್ರದಪ್ಪ ನಾನು ಹೇಳೋ ಕತೆ. ಹೋಗೋ ನಾಪನ, ಎಂದೆಂದಿಗೂ ಯಾರು ಇರ್ತಾರೋ ಈ ಜಗತ್ನಾಗೆ ಎಂದಾದರೂ ಒಂದು ದಿನ ಸಂತೆ ಒಪ್ಪಿಸಲೇಬೇಕಲ್ಲ ನೋಯಪ್ಪ. ನೋಡ್ಗೆಲ್ಯ, ಹಾ. ಮಂದಿ ಹುಟ್ಟುತ್ತಾರೆ ಸಾಯ್ತಾರೆ, ಆದ್ರೆ ಕೆಲವೇ ಮಂದಿ ಮಾತ್ರ ಸತ್ತು ಬದುಕ್ತಾರೆ. ಒಳ್ಳೆ ಗ್ರಹಚಾರ ಕಣೆಯ ನಿಂದು. ಏನ್ ಹೇಳ್ತಿದ್ಯೋ ತಲಾ ಬುಡ ಒಂದು ಅರ್ಥ ಆಗ್ತಿಲ್ಲಪ್ಪ ನನಗೆ. ಹೆಂಗ ಅರ್ಥ ಆಗ್ಬೇಕು ಹೇಳು? ಮಂದಮತಿ ನೀನು, ನಿನ್ ತಲೆಯಾಗ ಬುದ್ಧಿ ಅನ್ನೋದೇ ಇಲ್ಲ, ಹೆಂಗ ಅರ್ಥ ಆಗುತ್ತೆ? ತಲೆ ತಿನ್ ಮಾಡೋ ಮರಯ್ಯ, ಏನ್ ಹೇಳ್ಬೇಕಂತಿದ್ಯೋ ಬೇಗ ಹೇಳಿ ಮುಗಿಸು. ಅವಸರ ಪಡ್ಬೇಡಪ್ಪ. ಹಾ. ಆಟಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ, ತಡ್ಕೋಬಸಿ. ಏನೋ ನೀನು ಕಥೆಯನ್ನು ಅಫೀಮು ಕುಡಿಸಿ ಅರ್ಧದಾಗಿ ಕಿತ್ಕೊಂಡ್ಬಿಟ್ರೆ ತಡ್ಕೋಬೇಕಪ್ಪ, ತಡ್ಕೋಬೇಕು. ತಡ್ಕೊಳ್ಳೋ ತಾಳ್ಮೆ ಕಳೆದೋಗಿತ್ತಪ್ಪ. ಮನಸ್ಸು ವಿಲ ವಿಲ ಒದ್ದಾಡ್ತಿದೆ, ಬೇಗ ಕತೆ ಹೇಳು ನನ್ನಪ್ಪ. ಆ ತಾಯಿನು ನಿನ್ನ ಹಾಗೆ ತಾಳ್ಮೆ ಕಳ್ಕೊಂಡಿದ್ರೆ ಇವತ್ತಾಕೆ ಬದುಕಿರ್ತಿರ್ಲಿಲ್ಲ. ತಾಳ್ಮೆಯ ತವರೂರು, ಹೆಮ್ಮೆಯ ನನ್ನವಳು ಆ ನಮ್ಮವ್ವ. ಒಗಟು ಬಿಡಿಸಿ ಹೇಳು ಮಾರಯ್ಯ, ನೀನೇ ಹೇಳಿದ್ದಿ ನಾನು ಮಂದಮತಿ ಅಂತ. ಅಯ್ಯೋ ಇಲ್ಲ, ಇನ್ನು ನನ್ನ ಸತಾಯಿಸಲ್ಲ, ಹೇಳ್ತೀನಿ. ಅಕ್ಷರದೊಬ್ಬನ ಅಪರೂಪದ ಕತೆಗೆ ನಾನು, ನೀನು, ನನ್ನಂತವರು ಅಸಂಖ್ಯಾತ ಮಂದಿ ಸಾಕ್ಷಿಯಾಗಬೇಕಿದೆ. ಯಾರಪ್ಪ ಅದು? ಜಗದ ಕಣ್ಣಾದ ಆ ಮಹಾತಾಯಿ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ನಿನ್ನ ಮರೆತರೆ ಬದುಕು ಉಂಟೇನವ್ವ, ನಿನ್ನ ಮರೆತರೆ ಬದುಕು ಉಂಟೇನವ್ವ. ಆ ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿರೆ ಬೆಳಕಾದೆ ಜಗದವ್ವ. ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿರೆ ಬೆಳಕಾದೆ ಜಗದವ್ವ. ಆ ಭರತ ವರ್ಷದ ನಾರಿ ಕುಲಕ್ಕೆ ಕಣ್ಣು ನೀನವ್ವ, ಕಣ್ಣು ನೀನವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ಅಯ್ಯ ಅನಂಗರಂಗ, ಹಾ. ಗಮನ ಬಿಟ್ಟು ಕೇಳು. ಓ. 1831
ಜನವರಿ 3ನೇ ತಾರೀಕು ಒಂದು ಅಪೂರ್ವ ಹೆಣ್ಣು ಶಿಶು ಜನಿಸಿತು. ಎಷ್ಟೋ ಜನ ಹುಡ್ತಾರೆ ಮತ್ತೆ ಎಷ್ಟೋ ಜನ ಸಾಯ್ತಾರಪ್ಪ. ಅದರಲ್ಲೇನು ವಿಶೇಷ? ಹುಟ್ಟು ಸಾವನ್ನೆಲ್ಲ ಲೆಕ್ಕ ಬರೆಯೋ ಪ್ರೈಮರಿ ಸ್ಕೂಲ್ ಮಾಸ್ತರ್ ಏನೋ ನೀನು. ಅಯ್ಯ ಮಾತಾಡಕ್ ಬಿಡು, ಒಳ್ಳೆ ಗೊಂಡಲ್ ಬಿದ್ದು ನೊಣ ಮಾತಾಡ್ದಂಗೆ ಮಾತಾಡ್ಬೇಡ. ಚಿಚಿ ಗೊಣ್ಣೆ ನೊಣ ಏನೇನು ಅಣಬೇಡ, ನನಗೆ ಕೋಪ ಬರ್ತೀನಿ ನೋಡು. ಮತ್ತೆ ತಡ್ಕೋವಸು. ಹಾ, ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕಂಡಾಲ ತಾಲೂಕಿನ ನಯಾಗಾವನ್ನ ಊರಲ್ಲಿ ಹಾ, ನಯಾಗಾವನ್ನ ಊರಲ್ಲಿ ಊರಿನ ಮುಖಂಡ ಕಂಡೋಜಿ ನೇವಸೆ ಪಾಟೀಲ್ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳಿಗೆ ಜನಿಸಿದ ಶ್ರೇಷ್ಠ ಶಿಶುವೆ ನಮ್ಮ ಕಥಾನಾಯಕಿ. ಹೆಸರಾದ್ರೂ ಹೇಳು ಯಪ್ಪ. ಹೇಳ್ತೇನಪ್ಪ, ಆ ಶಿಶುವಿಗೆ ಸಾವಿತ್ರಿಬಾಯಿ ಅಂತ ನಾಮಕರಣ ಮಾಡಿದ್ರು. ತಿಂಗಳುಗಳು ಕಳೆದವು, 4-5 ವರ್ಷ ಬೆಳೆದಳು. ತನ್ನ 8ನೇ ವಯಸ್ಸಿನಲ್ಲಿ ಗೆಳತಿಯರೊಡಗೂಡಿ ಏನ್ ಮಾಡಿದ್ರಪ್ಪ? ಆಕೆಯಿಂದಾನೆ ಕೇಳೋಣ, ನಡೆ ಹೋಗೋಣ. ಹಾ. ಆ. ಚಂದ್ರ, ಮುಗ್ಧ, ಮೀರಾ, ಎಲ್ರು ಬೇಗ ಬಂದ್ರೆ. ಅದು ಅಲ್ಲಿ ಸರಸ್ವತಿಯನ್ನು ಗಂಡ ಸತ್ತ ಅಂತ ಜೀವಂತ ಸುಡ ಕಟ್ಕೊಂಡು ಹೋಗ್ತಿದ್ದಾರೆ. ಬನ್ನಿ, ಹೇಗಾದ್ರೂ ಮಾಡಿ ಸರಸ್ವತಿಯನ್ನು ಉಳಿಸೋಣ. ಏನು ನಡೀತಿದೆ ಇಲ್ಲಿ? ಯಾರದು? ಅವಳನ್ನು ಎಳೆದು ಹಾಕಿದವರು. ಅಪಚಾರ, ಅಪಚಾರ, ಧರ್ಮಘಾತವಾಯಿತು. ಇಡೀ ಹುಡುಗಿಯರನ್ನು ಎಲ್ಲಿಂದ ಬಂದರವರು? ಅವಳು ಅವಳು ಆ ಕಂಡೋಜಿ ಮಗಳಲ್ವಾ? ಹೌದೌದು, ಅವಳೇ ಅವಳೇ. ಹಿಡೀರಿ ಹಿಡೀರಿ ಅವಳನ್ನು. ಹೀಗೆ ಬೆಂಕಿಯಲ್ಲಿ ಉರಿದು ಹೋಗುತ್ತಿದ್ದ ಸರಸ್ವತಿಯನ್ನು ಉಳಿಸಿದಳು ಆ ಬಾಲಕಿ. ಚಿತೆಯ ಮೇಲೆ ಕುಳ್ಳಿರಿಸಿದ್ದ ಸರಸ್ವತಿ ಹೇಗೋ ತಪ್ಪಿಸಿಕೊಂಡು ತನ್ನಪ್ಪನ ಮನೆ ಸೇರಿದಳು. ಗೂಳಿಯಂತೆ ನುಗ್ಗಿ ಚಿತೆಯ ಸೌದೆಯನ್ನು ಕೆದಕಿದ ಹುಡುಗಿಯರು ಮಿಂಚಿನಂತೆ ಮಂಗಮಾಯವಾದರು. ಅಬ್ಬಾ, ದಹನವಾಗುತ್ತಿದ್ದ ಮಗಳು ಹೇಗೋ ಬದುಕಿ ಬಂದಳಲ್ಲ ಎಂದು ಹೆತ್ತವರು ಊರು ಮಂದಿಯೆಲ್ಲ ಸಂತಸಪಟ್ಟರು. ಅಷ್ಟಕ್ಕೆ ಮುಗಿಲಿಲ್ಲ. ನಯಗಾಮನ ಭಟ್ಟರುಗಳು ಕಂಡೋಜಿಯ ಮನೆ ಮಂದಿಗೆ ಬಹಿಷ್ಕಾರದ ಶಿಕ್ಷೆ ವಿಧಿಸಲು ಹವಣಿಸಿ ಸೋತರು. ಧಿಕ್ಕಾರ ಧಿಕ್ಕಾರ, ಕಂಡೋಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಂಡೋಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಂಡೋಜಿಗೆ ಧಿಕ್ಕಾರ. ಇನ್ನು ಕತೆ ಬೇಗ ಜಾಸ್ತಿ ಮಾಡ್ತೀನಿ. ಅದಾಗಲೇ ಸಾವಿತ್ರಿಗೆ 8 ವರ್ಷ ತುಂಬೈತೆ. ನಯಗಾಮಲ್ಲಿ ಅವಳ ಆಟೋಟೋಪ ಜಾಸ್ತಿ ಆಗಿದೆ. ಮತ್ತೇನ್ ಮಾಡಿದ್ರಪ್ಪ? ಏನು ಮಾಡಿದ್ಲ? ಮೂಢ ಸಂಪ್ರದಾಯಗಳಿಂದ ಜನರಿಗೆ ಹೆದರಿಸಿ ತೊಂದರೆ ಕೊಡುತ್ತಿದ್ದ ಸದೋಬನಿಗೆ ತನ್ನ ಗೆಳತಿಯರ ಗುಂಪು ಕಲ್ಲು ತೂರಿ ಅವಿತು ಆ ಕಲ್ಲು ಆಕಾಶದಿಂದ ಬಂತೆಂಬ ಭ್ರಮೆ ಹುಟ್ಟಿಸಿದರು. ಒಂದೇ ಎರಡೇ ಜನರಿಗೆ ತೊಂದರೆ ಕೊಡುತ್ತಿದ್ದ ಎಲ್ಲರಿಗೂ ಭಯ ಹುಟ್ಟಿಸಿ ತನ್ನ ಹದ್ದು ಬಸ್ಸಿನಲ್ಲಿರಲು ಆರಂಭಿಸಿದಳು. ಯಪ್ಪ, ಊರು ಜನಕ್ಕೆ ಉಪಕಾರ ಮಾಡಲು ಪ್ರೇರಣೆಯಾದ ನಮ್ಮ ಸಾವಿತ್ರಿಬಾಯಿ ಕತೆನ ಬೇಗ ಬೇಗ ಹೇಳಿ ಪುಣ್ಯ ಕಟ್ಕೊಳ್ಳೋ ಮಾರಯ್ಯ. ಕತೆ ವೇಗವಾಗಿ ಸಾಗಲಿ, ನಿಧಾನ ಮಾಡಿ ಸತಾಯಿಸಬೇಡ. ಹಾ, ಅಪ್ಪ ಕಂಡೋಜಿ ಅವ್ವ ಲಕ್ಷ್ಮೀಬಾಯಿಗೆ ಮಗಳ ಈ ಬಗೆಯ ಚಟುವಟಿಕೆಗಳು ಗಾಬರಿ ಮೂಡಿಸಿದವು. ಪರಿಣಾಮ ಹೇಳಿ, ಅಲ್ಲಿ ನೋಡು, ನಮ್ಮ ಕಥಾನಾಯಕಿ ಮದುವೆ ಸಿದ್ಧತೆ ಆಗ್ತಾ ಇದೆ. ಆಕೆ ಅಪ್ಪ ಅಮ್ಮ ಎಷ್ಟು ಸಂತೋಷವಾಗಿದ್ದಾರೆ. ಇನ್ನು ನಾವಿಲ್ಲಿರೋದು ಬೇಡ, ನಡೆ ಹೋಗೋಣ. ಹಾ. ಹಾ. ನಾನೇನು ಸುಮ್ಮನಿದ್ದೀನಿ ಅನ್ಕೊಂಡೆ. ನಮ್ಮ ಸುಗುಣಾಬಾಯಿ ಹೇಳಿದ್ದಾಳೆ, ಅವಳ ಅಣ್ಣನ ಮಗ ಜ್ಯೋತಿಬಾಯಿನಲ್ಲ, ಅವನ ಜೊತೆ ಮಾತಾಡಿ ಅವರಪ್ಪ ಗೋವಿಂದ್ರನನ್ನು ಒಪ್ಪಿಸಿ ಇವತ್ತೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸೋಣ, ಕರ್ಕೊಂಡು ಬರ್ತೀನಿ ಅಂದಿದ್ದಾಳೆ. ಜ್ಯೋತಿಬಾ ಬಾವುಶಿ ಸುಗುಣಬಾ ಏನು ಒಳ್ಳೆದೇ ಆಯ್ತು. ನೀವು ಹೇಳೋದಾದರೂ ಬೇಡವೇ? ಹೇಳೋದೇನಿದೆ,
ಈ ವಿಚಾರ ನನಗೆ ಗೊತ್ತಾದ್ರೆ ನಿನ್ ಮಗಳು ಮನೆಯಿಂದನೇ ಓಡಿ ಹೋದ್ರೆ ಅಂತ ಏನು ಹೇಳಿಲ್ಲ. ಜ್ಯೋತಿ ಬಗ್ಗೆ ಇನ್ಯಾರಿದ್ದಾರೆ? ಚಿಕ್ಕ ವಯಸ್ಸಲ್ಲೇ ಅಮ್ಮನನ್ನು ಕಳ್ಕೊಂಡು ಅವನಿಗೆ ಅವನ ಮಾವಶಿನೇ ತಾಯಿಯಾಗಿ ನೋಡಿಕೊಂಡಿದ್ದಾಳೆ. ಈ ವಿಚಾರ ತಿಳಿದು ಅವಳೇ ನಿರ್ಧಾರ ತಗೊಂಡಿದ್ದು. ಯಾವಾಗ ಬರ್ತಾರೆ ಗಂಡಿನ ಕಡೆಯವರು? ಇನ್ನೇನು ಬರುವವರು ಇದ್ದಾರೆ. ಹಾ, ಸುಗುಣಾಬಾಯಿ ಮನೆಯಲ್ಲಿದ್ದಾರೆ. ಬಂದ್ರು ಅಂತ ಕಾಣಿಸಿದೆ. ಎಲ್ಲ ತಯಾರಿದೆ ತಾನೆ? ಹಾ, ಎಲ್ಲ ತಯಾರಾಗಿದೆ. ಏಯ್, ಅವ್ರು ನೋಡಕ್ ಬರ್ತಿರೋದು ನಿನ್ನಲ್ವೇ, ನಿನ್ನ ಮಗಳನ್ನ? ನಾನು ಅದ್ನ ಅಂದಿದ್ದು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಷ್ಟೊತ್ತು ನಿಮ್ಮ ವಿಚಾರ ಮಾತಾಡ್ತಿದ್ವಿ. ಕಾಕ, ನಿನ್ನೆ ಇವರು ಪುಣೆಯಿಂದ ಬಂದು ನಮ್ಮನೆಲ್ಲೇ ಉಳ್ಕೊಂಡಿದ್ರು. ಅದು ನಂಗೆ ಗೊತ್ತಮ್ಮ. ಎಲ್ಲರೂ ಕ್ಷೇಮವಾಗಿದ್ದೀರಲ್ಲ? ಹಾ, ಎಲ್ಲರೂ ಆರಾಮಿದ್ದೀವ್ರಿ. ನೀವು? ಹಾ, ಆರಾಮಿದ್ದೀವಿ. ನೀರ್ ತರಲೆ ಕುಡಿಯಕ್ಕೆ? ಕೇಳೋದೇನಿದೆ, ನೀರು ತಂದು ಕೊಡು. ಸುಗು, ನೀವು ಹೋಗಿ ಅವಳನ್ನು ಕರೆದುಕೊಂಡು ಬಾ. ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ, ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ, ಬಾರಮ್ಮ ಬಾರೆ ಮೊಗವನ್ನು ತೋರೆ, ಬಾರಮ್ಮ ಬಾರೆ ಮೊಗವನ್ನು ತೋರೆ, ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ. ಸರಿಯಾಗಿ ನಡ್ಕೋ ಜ್ಯೋತಿ ಬಾ. ಮಾವಶಿ, ಮಾಮ ಮಾತಾಡಿ, ಹೀಗೆ ಸುಮ್ಮನೆ ಕುಳಿತರೆ ಹೇಗೆ? ನೀನ್ ನೋಡಿರೋ ವರ ಅಂದಮೇಲೆ ಮತ್ತೆ ನಾನೇನವ ಮಾತಾಡೋದೈತೆ. ಅದರಲ್ಲೂ ಗೋವಿಂದರಾಯ್ ಕುಟುಂಬದವರು ದೂರದ ಸಂಬಂಧಿಕರೇ ಅಲ್ವೇ? ಹೌದೌದು, ಹುಡುಗ ಹುಡುಗಿ ಒಪ್ಪಿದ್ದಾಯ್ತು, ಇನ್ನೇನಿದೆ ನಮ್ದು? ನಿಮ್ಗೆಲ್ಲ ಒಪ್ಪಿಗೆ ಆಗಿದ್ರೆ ನಮಗೂ ಒಪ್ಪಿಗೆನೆ. ಅದು ಹೇಳಿ, ಅನುಮಾನ ಯಾಕೆ? ಏನಿಲ್ಲ, ಡ್ಯಾಜ್ ಅದೇ ವಧುದಕ್ಷಿಣೆ ಎಷ್ಟು ಕೊಡ್ತೀರಿ? ನಮ್ಮ ಶಕ್ತಾನುಸಾರ ಕೊಡೋಣ. ಎಷ್ಟು ಅಂತ ಬಾಯ್ಬಿಟ್ರೆ ಒಳ್ಳೇದು. ಸರಿ, 50 ರೂಪಾಯಿ ಕೊಡೋಣ. ಡ್ಯಾಜ್ ಹಣದಿಂದ ಮದುವೆ ಖರ್ಚು ನಿಭಾಯಿಸ್ಬೋದು. 50 ರೂಪಾಯಿಗಳಲ್ಲಿ ಆಗೋ ಮಾತಲ್ಲ. ಇರಲಿ, ಅದು ಬಹಳ ಕಡಿಮೆ ಆಯಿತು. 100 ರೂಪಾಯಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಜಮೀನ್ದಾರಿಗೂ ಅದು ಸಾಧ್ಯವಾಗುದಿಲ್ಲ ಬಿಡಿ. ಅಷ್ಟು ಕೇಳಬಾರ್ದು ನೀವು. ಹುಡುಗ ಕಲ್ತಿದ್ದಾನೆ, ನಿಮ್ಮ ಮಗಳು ಹಳ್ಳಿಯಿಂದ ದೊಡ್ಡ ಪಟ್ಟಣಕ್ಕೆ ಸೇರುತ್ತಿದ್ದಾಳೆ. ಈ ವಿಚಾರನ ಮರಿಬೇಡಿ. ಅದೆಲ್ಲ ನನಗೆ ಗೊತ್ತಿದೆ. ಆದ್ರೂ ಡ್ಯಾಜ್ 100 ರೂಪಾಯಿ ಬೇಕೇ ಬೇಕು. ದಯವಿಟ್ಟು ಇಬ್ಬರು ಶಾಂತರಾಗಿ. ನಾನು ಈ ಕಾಲದವನು. ಡ್ಯಾಜ್ ಅಂತ ಆಚರಣೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅಷ್ಟೇ ಅಲ್ಲ, ನಾನು ಅದನ್ನ ವಿರೋಧಿಸುವೆ. ಆಗಲ್ಲಪ್ಪ, ಇದು ಧರ್ಮದ ಪ್ರಶ್ನೆ. ಡ್ಯಾಜ್ ಕೊಡದೆ ಹೆಣ್ಣನ್ನು ಹೇಗೆ ಕರೆದುಕೊಂಡು ಹೋಗುವಿರಿ? ನಾನು ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದ್ದೀನಿ. ಯಾವ ಪುಸ್ತಕದಲ್ಲೂ ಡ್ಯಾಜ್ ಬಗ್ಗೆ ಬರೆದಿಲ್ಲ. ಹೆಣ್ಣು ಅಂದ್ರೆ ದನ ಕುರಿ ಕೋಳಿ ತರನ, ಹಣ ಕೊಟ್ಟು ಕೊಂಡುಕೊಳ್ಳಲು ಅವಳು ವಸ್ತುವಲ್ಲ. ತಾಯಿ ಎಂದು ಪೂಜಿಸುವ ಹೆಣ್ಣನ್ನು ಮಾರಾಟದ ವಸ್ತುವನ್ನಾಗಿ ನೋಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಇಂತಹ ಸಂಪ್ರದಾಯಗಳನ್ನು ನಾನು ಒಪ್ಪುವುದಿಲ್ಲ. ನೋಡಿ, ನನ್ನ ಮಾತು ಕೇಳಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗಬಹುದು. ಧ್ಯಾಜ್ ಕೊಡುವುದು ಜ್ಯೋತಿಬಾನಿಗೆ ಇಷ್ಟವಿಲ್ಲ. ಮೌಢ್ಯದ ಅನೇಕ ವಿಚಾರಗಳನ್ನು ಆತ ಧಿಕ್ಕರಿಸಿದ್ದಾನೆ. ಖಂಡೋಜಿ ಕಾಕಾಗೆ ರೂಢಿ ರಿವಾಜುಗಳೇ ಮುಖ್ಯ. ಖಂಡೋಜಿ ಕಾಕ ತನ್ನ ಮಗಳ ಮದುವೆಗೆ ಮಾಡಬೇಕೆಂದಿರುವ ಖರ್ಚನ್ನು ನನ್ನ ಕಕ್ಕ ಗೋವಿಂದರಾವ್ ಅವರೇ ನಿರ್ವಹಿಸಲಿ. ಅದನ್ನೇ ಖಂಡೋಜಿ ಕಾಕ ಧ್ಯಾಜ್ ಎಂದು ಸ್ವೀಕರಿಸಲಿ. ಇದರಿಂದ ಯಾರ ಪ್ರತಿಷ್ಠೆಗೂ ಧಕ್ಕೆ ಬರೋದಿಲ್ಲ. ಹಾ, ಇದು ಸರಿಯಾಗಿದೆ. ನಿಮ್ಮ ಮಾತು ಒಪ್ಪಿಗೆ ಆಗಿದೆ ಮಾವಶಿ. ಆಹಾ ಆಹಾ, ಹಾಗಾದ್ರೆ ಯಾವಾಗ ಇಟ್ಟುಕೊಳ್ಳೋಣ ಮದುವೆನ? ಈಗಂದ್ರೆ ಈಗ, ನಾಳೆ ಅಂದ್ರೆ ನಾಳೆ. ನಾವು ಮದುವೆಗೆ ತಯಾರಾಗಿಯೇ ಬಂದಿದ್ದೇವೆ. ಹೀಗೆ ಒಂದು ವಾರದಲ್ಲಿ ಸಾವಿತ್ರಿ ಜ್ಯೋತಿಬಾರ ಮದುವೆ ಆಯಿತು. ಅವರ ಮಾವ ಅವಳನ್ನು ಸತ್ಕರಿಸಲು ದೊಡ್ಡ ಸಭೆ ಏರ್ಪಡಿಸಿದ್ದ. ಹಾ, ಮೆರವಣಿಗೆ ಸ್ವಲ್ಪ ವಿವರಿಸಿಗಳಿಯಾ? ಓ, ಮೆರವಣಿಗೆ. ಹಾ. ನಯಗಾವನ ಬೀದಿ ಸಿಂಗಾರಗೊಂಡಿತ್ತು. ಓಹೋ. ನಗಾರಿ ನೌಪತ್ತು, ಆಹಾ. ನಾದಸ್ವರ, ಅದ್ಭುತ. ಅಂದಾದೀಪ, ಅಬ್ಬಬ್ಬಬ್ಬ. ಪೂರ್ಣ ಕುಂಭಕಲಶ ಹೊತ್ತ ನಾರಿಮಣಿ. ಆಹಾ. ಆಹಾಹಾಹಾ, ನೋಡಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಅದ್ಭುತ ಮೆರವಣಿಗೆ. ಕಲಾ ಪ್ರಕಾರಗಳು ಏನಾದ್ರು ಇದ್ದವು? ಇದ್ವು. ಹಾ. ವರ್ಣನೆ ಬೇಡ, ನಡೆ. ನಿನ್ನನ್ನು ನವವಧುವರರ ಬೀದಿ ಮೆರವಣಿಗೆ ನಡೆಯುವ ನಯಗಾವನ ಮುಖ್ಯ ಬೀದಿಗೆ ಕರೆದುಕೊಂಡು ಹೋಗ್ತೀನಿ. ನಡೆ, ಹೋಗೋಣ. ಹಾ. ಹಾ. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾಲವು. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾಲವು. ವಿಧ ವಿಧ ಜನಪದ ಕಲೆಗಳ ಮೇಳವು, ಬಗೆ ಬಗೆ ಬಣ್ಣದ ಕಮನಗಳಿದ್ದವು.
ನೋಡಿದೆ. ಅಯ್ಯೋ, ಏನಪ್ಪ ಗ್ರಾಚಾರ! ಮದುಮಗಳು ಮನೆ ತುಂಬೋ ಮೊದಲೇ ಇಂಥ ಗ್ರಾಚಾರ. ನಾನು ತ್ಯಾಜ್ ಕೊಡುವುದಿಲ್ಲ ಎಂದಿದ್ದಕ್ಕೆ ಈಗ ಆಗಿರಬಹುದೇ, ಅಥವಾ ಸಾವಿತ್ರಿ ಕಾಲ್ಗುಣನೇ ಸರಿ ಇಲ್ಲವೇ? ಏನಾಯಿತು? ಮೆರವಣಿಗೆ ಏಕೆ ನಿಲ್ಲಿಸಿದ್ರಿ? ಕಪ್ಪನೆ ಬೇಕು ಅಡ್ಡ ಬಂದು ಮೆರವಣಿಗೆ ಅವಿಟ್ಟು ಇದು ನೋಡಿದೆ. ಬರೀ ಕಪ್ಪು ಬೇಕಲ್ಲ, ಕಪ್ಪನೆ ಕರಿಬೇಕು. ದೊಡ್ಡ ಅಪಶಕುನವಾಗಿದೆ. ಜ್ಯೋತಿ, ನಾವು ಆತಂಕದಿಂದಿದ್ದರೆ ನೀನ್ ನಗ್ತೀಯಲ್ಲೋ? ಬೆಕ್ಕು ಅಡ್ಡ ಬಂತೆಂದು ನೀವು ಹೇಳುತ್ತಿರುವಿರಿ, ಆದರೆ ಬೆಕ್ಕಿನ ಲೆಕ್ಕದಲ್ಲಿ ಅಡ್ಡ ಹೋದವರು ನಾವು. ಬೆಕ್ಕು ಶುಭ ಕಾರ್ಯಕ್ಕೆ ಹೊರಟಿದ್ದು, ನಾವು ಅಡ್ಡ ಬಂದದ್ದು ಕಂಡು ಈ ಮನುಷ್ಯ ಅಡ್ಡ ಬಂದ, ನನಗೆ ಅಪಶಕನವಾಯ್ತಲ್ಲ ಎಂದು ಯೋಚಿಸುವಂತಿದ್ದರೆ ಎಂದು ಕಲ್ಪಿಸಿಕೊಂಡೆ. ನಗು ಬಂತು. ಜ್ಯೋತಿಬಾ, ನಾವು ಆತಂಕದಿಂದಿದ್ದರೆ ನೀನು ವಿತಂಡವಾದ ಮಾಡುತ್ತಿರುವೆ. ನಾವೇಕೆ ಬೆಕ್ಕಿಗೆ ಅಪಶಕನವಾಗಬೇಕು? ಹಾಗಾದರೆ ಬೆಕ್ಕು ನಮಗೇಕೆ ಅಪಶಕನವಾಗಬೇಕು? ಧರ್ಮಶಾಸ್ತ್ರದಲ್ಲಿ ಹಾಗೆ ಬರ್ತಿದೆ ಎಂದು ಶಾಸ್ತ್ರಿಗಳು ಹೇಳಿದ್ದಾರೆ. ಯಾವ ಧರ್ಮಶಾಸ್ತ್ರವೆಂದು ನೀವು ಎಂದಾದರೂ ಪ್ರಶ್ನಿಸಿದ್ದೀರಾ? ಇಲ್ಲ, ಕೇಳಿಲ್ಲ. ಅವರು ಹೇಳಿದ್ರು, ನಾವು ಕೇಳಿದೆವು. ಬರೀ ಕೇಳಲಿಲ್ಲ, ಅವರು ಹೇಳಿದ್ದನ್ನು ನಂಬಿ ಅಮಾಯಕ ಬೆಕ್ಕನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರಿ. ನನಗೆ ತಿಳಿದಂತೆ ಬೆಕ್ಕು ಅಡ್ಡ ಹೋದರೆ ಅಪಶಕನವೆಂದು ಯಾವ ಧರ್ಮಶಾಸ್ತ್ರದಲ್ಲೂ ಬರ್ತಿಲ್ಲ. ಇದೆಲ್ಲ ಕೆಲವರು ಉದರ ನಿಮಿತ್ತ ಮಾಡಿಕೊಂಡ ಅವಕಾಶ. ಏನು ಇಷ್ಟು ಸರಳವಾಗಿ ಹೇಳಿಬಿಟ್ಟೆ? ಇದು ಅಂತ ಸರಳ ವಿಚಾರ ಅಲ್ಲಪ್ಪ. ಕಾಕ, ಇಂತಹ ಮೂಢನಂಬಿಕೆಗಳನ್ನು ನಾವು ಧಿಕ್ಕರಿಸಬೇಕು. ಸಾವಿತ್ರಿ, ನಡೆ. ಇಂತಹ ಸಾವಿರಾರು ಮೂಢನಂಬಿಕೆಗಳನ್ನು ತುಳಿದು ನಾವಿಬ್ಬರು ಮುಂದೆ ನಡೆಯಬೇಕಾಗಿದೆ. ನಡೆ. ಜ್ಯೋತಿ, ಜ್ಯೋತಿಬಾ! ಕಾಕ, ಮಾಮ, ನಡೆಯಿರಿ. ಏಕೆ ಹೀಗೆ ನಿಂತಿರುವಿರಿ? ಮೆರವಣಿಗೆ ಮುಂದೆ ಹೋದ ಕರಿಬೇಕು ವಾಪಸ್ ಆಗೋದನ್ನ ನೋಡಲಿಕ್ಕೆ ಕಾಯುತ್ತಿರುವಿರಾ? ನಡೆಯಿರಿ, ಜ್ಯೋತಿಬಾ ನಮಗೆ ದಾರಿ ತೋರಿದ್ದಾನೆ. ತಮ್ಮಯ್ಯ, ಇದು ಕಣ ತಮ್ಮಯ್ಯ, ನಮ್ಮ ಜ್ಯೋತಿಬಾ ಸಾವಿತ್ರಿ ದಂಪತಿಗಳ ದಿಟ್ಟ ನಿಲುವು. ಮುಂದೆ ಕತೆ ಹೇಳಪ್ಪ. ಅಯ್ಯ, ಇನ್ನೇನಿದೆ, ಅವನ ಮನೆಯಲ್ಲಿ ಹಿರಿಯ ಹೆಂಗಸು ಯಾರೂ ಇಲ್ಲದ ಕಾರಣ ಮಾವಶಿ ಸುಗುಣಬಾಯಿ ಆಕೆಯನ್ನು ಮನೆ ತುಂಬಿಸಿಕೊಂಡಳು. ಹೌದೇನು? ನಮ್ ಜ್ಯೋತಿಬಾನ ಹಿನ್ನೆಲೆ ಹುಸಿ ಹೇಳೋಯಪ್ಪ. ಪರವಾಗಿಲ್ಲಲೇ, ನಿನಗೂ ಒಂದು ದಿಕ್ಕಿನ ಬುದ್ಧಿ ಐತೆ, ಹೇಳ್ತೀನಿ ಕೇಳಿಸ್ಕ. ಪುಲೆಯವರದ್ದು ದೊಡ್ಡ ಮನೆ. ಗೋವಿಂದರಾವ್ ಹೂವಿನ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿದ್ದ. ಅಷ್ಟಲ್ಲದೆ ತನ್ನೂರಿನ ಅಕ್ಕಪಕ್ಕದ ತೋಟಗಳನ್ನು ಖರೀದಿಸಿ ಹೂ ಬೆಳೆಸಿ ರಫ್ತು ಮಾಡ್ತಿದ್ದ. ಸಾವಿತ್ರಿ ಬಾಯಿ ಮೊದಲ ಬಾರಿಗೆ ಪುಣೆಯಂತಹ ದೊಡ್ಡ ಶಹರವನ್ನು ನೋಡುತ್ತಿದ್ದಳು. ಮನೆಯಲ್ಲಿ ಆಳು ಕಾಳು ನಯಗಾವ್ನ ಸಹಜ ಮುಗ್ಧತೆಗೂ ಪುಣೆಯ ಸಾಂಸ್ಕೃತಿಕ ಚಹರೆಗೂ ಅಜಗಜಾಂತರ. ಗೋವಿಂದರಾವ್ ದೂರದಿಂದಲೇ ಎಸೆವ ಕೂಲಿ ಕಾಸನ್ನು ಹಾತುಕೊಳ್ಳುತ್ತಿದ್ದ ಆಳು ಮಕ್ಕಳನ್ನು ಕಂಡು ಮಾವಶಿ, ಹಾಗೇಕೆ ಮಾವ ಬಿಸಿಡಿದ ಕಾಸುಗಳನ್ನು ಅವರೆಲ್ಲ ದೂರ ನಿಂತು ತೆಗೆದುಕೊಳ್ಳುತ್ತಿದ್ದಾರೆ? ನನಗೂ ಗೊತ್ತಿಲ್ಲ. ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಹೊಲೆಯರನ್ನಾಗಿಸಿ ದೇವರು ಶಿಕ್ಷೆ ನೀಡಿದ್ದಾರಂತೆ. ಹಾಗೆಂದು ಹೇಳಿದವರು ಯಾರು ಮಾವಶಿ? ಶಾಸ್ತ್ರಿಗಳು ಹಾಗೆಂದು ಕಟ್ಟಳೆ ಮಾಡಿದ್ದಾರೆ. ಅವರನ್ನು ಮುಟ್ಟಿದರೆ ಅವರ ಪಾಪ ನಮಗೂ ತಟ್ಟುವುದಂತೆ. ನಮ್ಮೂರಲ್ಲೂ ಹೀಗೆ ನಡೆಯುತ್ತಿದೆ. ಊರು ಹಳ್ಳಿಯಾದರೇನು ಶಹರವಾದರೇನು, ಎಲ್ಲಾ ಕಡೆಗೂ ಈ ಶಾಸ್ತ್ರಿಗಳ ಮಾತೇ ನಡೆಯುವುದು. ಸಾವಿತ್ರಿ, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು,
ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು ರೀತಿ ರಿವಾಜುಗಳ ತೇಜದಳು ಬೆಳಗಿದಳು ರೀತಿ ರಿವಾಜುಗಳ ತೇಜದಳು ಬೆಳಗಿದಳು ರೀತಿ ರಿವಾಜುಗಳ ತೇಜದಳು ಬೆಳಗಿದಳು ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು ಬೆಳಕಾಗಿ ಬದುಕಿದಳು ಬೆಳಕಾಗಿ ಬದುಕಿದಳು. ನಮ್ಮ ಸಾವಿತ್ರಿ ಬಾಯಿ ಕನ್ನಡದ ಕಣ್ಮಣಿ, ಹೊಸ ಜಾಗ, ದೊಡ್ಡ ಶಹರ, ಅತ್ಯಂತ ಅನುನಯದಿಂದ ಗಂಡನ ಮನೆಯಲ್ಲಿ ಎಲ್ಲವನ್ನು ಗೆಲ್ಲಿದವಳು. ಹೌದಪ್ಪ, ಮಾವನ ಕರೆಯಲ್ಲಿ ಸಕ್ಕರೆ ಅಂತಿರುವುದನ್ನು ಕೇಳಿದ್ದೇನೆ. ಅಷ್ಟು ಮಾತ್ರವಲ್ಲಪ್ಪ, ಪತಿ ಜ್ಯೋತಿಬಾ ಸಾವಿತ್ರಿಗೆ ಬೆನ್ನೆಲುಬಾಗಿ ಪ್ರೀತಿಯ ದಾರಿಯಲ್ಲಿ ತೋಯುವಂತೆ ನೋಡಿಕೊಂಡಿದ್ದಾರೆ. ಮಾವಶಿ ಸುಗುಣಾಬಾಯಿಯ ಅಕ್ಕರೆ, ಮಾವನ ಕಕ್ಕುಲಾತಿ ಗಂಡನ ಅನುರಾಗದಲ್ಲಿ ಆನಂದದಿಂದ ಬಾಳುತ್ತಿದ್ದಾಳೆ. ಅಯ್ಯ, ಎಲ್ಲ ತಿಳಿತು. ಒಂದು ವಿಚಾರ ಕೇಳಿದ್ದೆ, ಅದನ್ನು ವಿಸ್ತರಿಸಿ ಪುಣ್ಯ ಕಟ್ಗಳು. ಯಾವ ವಿಚಾರ ಅಂತ ಸ್ವಲ್ಪನಾದ್ರೂ ಸುಳ್ಳು ಕೊಡಪ್ಪ. ಅದು ಮೇಲು ಜಾತಿಯ ಸದಾಶಿವ ಪಂತನ ಮದುವೆ ಮೆರವಣಿಗೆ ಸಂದರ್ಭ. ಓ ಅದಾ? ಹೇಳುವಂತವನ ಗೈ ಗೆಳೆಯ, ಹೇಳುವಂತವನ ಗೈ ಗೆಳೆಯ. ಓರಗೆಯ ಸದಾಶಿವನ ಮದುವೆ ನಿಶ್ಚಯವಾದಾಗ ಎಲ್ಲರನ್ನೂ ಬರಲೇಬೇಕೆಂದು ಮದುವೆಗೆ ಒತ್ತಾಯ ಪೂರ್ವಕವಾಗಿ ಕರೆದ. ಹಾಗೆ ಕರೆಸಿಕೊಂಡವರಲ್ಲಿ ಜ್ಯೋತಿಬಾ ಕೂಡ ಒಬ್ಬ. ಸ್ನೇಹಕ್ಕೆ ಕಟ್ಟು ಬಿದ್ದು ಮದುವೆಗೆ ಹೋದ. ಎಲ್ಲಾ ಶಾಸ್ತ್ರಗಳು ಸಾಂಗೋಪಾಂಗವಾಗಿ ನೆರವೇರಿದವು. ದೇವರ ದರ್ಶನಕ್ಕೆಂದು ದೇಗುಲದ ಕಡೆ ಮೆರವಣಿಗೆ ಹೊರಟಿದೆ. ಕಲಶ, ಓಲಗ, ಕುಣಿತ, ಮೆರೆತಗಳು ಮುಂದೆ ಸಾಗುತ್ತಿದೆ. ಹಿಂದೆ ಮದುಮಗನ ಪಕ್ಕದಲ್ಲಿ ತನ್ನ ಸಹಪಾಠಿಗಳೆಲ್ಲ ಮೆರವಣಿಗೆಯ ಚಂದ ಸವಿಯುತ್ತಾ ಮೈಮರೆತು ಪುಣೆಯ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಅದೇ ಗುಂಪಿನಲ್ಲಿದ್ದ ಹೂವಾಡಿಗ ಶೂದ್ರ ಪ್ರತಿಭೆ ಜ್ಯೋತಿಬಾನ ಮೇಲೆ ಎದುರು ಬರುತ್ತಿದ್ದ ವಿಪ್ರರ ಕಾಕದೃಷ್ಟಿಯೊಂದು ಬಿತ್ತು. ಮುಂದಿನಾಯ್ತಂತ ಹೇಳಪ್ಪ. ಇನ್ನೇನಾಗುತ್ತೆ? ಆ ದೃಶ್ಯ ಕಂಡ ವಿಪ್ರರ ಗುಂಪು ಸದಾಶಿವನ ಅಪ್ಪ ಗಂಗಾಧರ ಪಂತರ ಮೇಲೆ ಹರಿಯುತ್ತಿದ್ದಾರೆ. ನಡೆ, ಆ ಘಟನೆಗೆ ನಾವು ಸಾಕ್ಷಿಯಾಗೋಣ. ನಡೆ ಹೋಗೋಣ, ನಡೆ ಹೋಗೋಣ. ಅದೋ ಸದಾಶಿವನ ಪಕ್ಕ ಅವನನ್ನು ಮೈ ತಗ್ಗಿಸಿಕೊಂಡ ನಿಂತ ಅವನು ಜ್ಯೋತಿಬಾ ಅಲ್ವೇ? ಹೌದಲ್ಲ, ನಡೆ ನೋಡೋಣ. ಹೋಗೋಣ. ಏ ಗಂಗಾಧರ ಬಂದ, ಇಲ್ಲಿ ಏನು ನಡೆಯುತ್ತಿದೆ? ಧರ್ಮ ಹಾಳು ಮಾಡಲು ನೀನು ದೇಣಿಗೆ ಹೇಳ್ತಿರುವೆಯಾ? ಏನಾಗಿದೆ? ಏನಾಗಿದೆಯೇನಯ್ಯ? ವರನ ಆಜು ಬಾಜು ನಡೆಯುತ್ತಿರೋರಿಲ್ಲ ಯಾರು? ಅವನ ನಮ್ಮ ಸದಾಶಿವನ ಶಾಲಾ ಸಹಪಾಠಿ ಜ್ಯೋತಿಬಾ. ಅವನು ಶೂದ್ರ. ಈ ಪ್ರಕಾರ ಮದುವೆಯಲ್ಲಿ ಅವನಿಗೇನು ಕೆಲಸ? ಅವನು ನಮ್ಮ ಸದಾಶಿವನ ಗೆಳೆಯ, ಮದುವೆಗೆ ಬಂದಿದ್ದಾನೆ. ಮದುವೆ ಬಂದು ಸಾಯ್ಲಿ ಕಣಯ್ಯ. ವರನ ಆಜು ಬಾಜು ಮೈ ತಾಗಿಸುತ್ತ ನಿಂತರೆ ವಿಪ್ರರ ಮಡಿಯ ಗತಿಯೇನು? ನಿಮ್ಮಂತ ಅವರು ಧರ್ಮದ ಆಚರಣೆ ಬಿಡುತ್ತಿರುವುದರಿಂದಲೇ ಪುಣೆಯ ಗಾದಿಯಿಂದ ಪೇಶ್ವೆಗಳು ಪದಚ್ಯುತರಾಗಿದ್ದು ಮೊದಲ ಧರ್ಮ ಮುಳುಗುತ್ತಿರುವ ಈ ಕ್ರಿಯೆಗೆ ನಿಮ್ಮದು ಕಾಣಿಕೆ ಇರಲಿ ಎಂಬುದು ನಿಮ್ಮ ಹುನ್ನಾರ. ಸೂತ್ರ ಮುಂಡಿದೆ. ಬ್ರಾಹ್ಮಣರ ಮದುವೆಯಲ್ಲಿ ಈಗೆಲ್ಲ ಬರಬಾರದು ಪ್ರಾಥಮಿಕ ಜ್ಞಾನವೂ ಇಲ್ಲವೇ? ಅದು ಹಾಗಲ್ಲ. ಈತ ಸದಾಶಿವ ನನ್ನ ಗೆಳೆಯ, ಸಹಪಾಠಿಯ ಒತ್ತಾಯಕ್ಕೆ ನಾನು ಬಂದೆ. ಅವನನ್ನೇ ಕೇಳ್ಕೊತಿರುವಿರಿ? ಅವನದೇನು ತಪ್ಪಿದೆ? ಸದಾಶಿವನೇ ತನ್ನ ಮದುವೆ ಸಂದರ್ಭದಲ್ಲಿ ತಾವೆಲ್ಲ ಜೊತೆಗಿರಬೇಕೆಂದು ಒತ್ತಾಯ ಮಾಡಿದ ಕಾರಣ ಅವನು ಬಂದಿದ್ದಾನೆ. ನೀವು ಧರ್ಮದ್ರೋಹದ ಕೆಲಸದಲ್ಲಿ ಭಾಗಿಯಾಗುತ್ತಿರುವಿರಿ. ನಿಮಗೆ ಬಹಿಷ್ಕಾರ ಹಾಕಿಸುತ್ತೇನೆ. ಏನ್ ನೋಡ್ತಾ ಇದೆಯಾ ಕಣಯ್ಯ? ತಪ್ಪು ಶೂದ್ರ ನಾಯಿಯನ್ನು. ಗಂಗಾಧರ ಬಂದ ಶೂದ್ರ ಹುಡುಗನನ್ನು ಮದುವೆ ಮೆರವಣಿಗೆ ಕರೆದಕ್ಕಾಗಿ ಅವರಿಗೆ ಬೆಂಬಲ ನೀಡಿದ್ದಕ್ಕಾಗಿ ನಾಳೆ ನನ್ನ ಧರ್ಮದ ಕಟ್ಟಿಗೆ ಜಗ್ಗುತ್ತೇವೆ. ಪವಿತ್ರವಾದ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿರುವ ನೀವು ಧರ್ಮವನ್ನು ರಕ್ಷಿಸದೆ ಹಾಳು ಮಾಡಲು ತೊಡಗಿರಂದು ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಶೂದ್ರ ಮುಂಡೆದು ಹೇ
ಜ್ಯೋತಿಬಾ, ಏನಾಯ್ತಲ್ಲ? ಎಲ್ಲಿಯಾದ್ರೂ ಬಿದ್ದೇನಪ್ಪ? ನಿಧಾನ ನಿಧಾನ ಬಾ. ಏನಾಯ್ತಲ್ಲ? ಏನಾಯ್ತಪ್ಪ? ಜ್ಯೋತಿಬಾ, ನೀನು ಮಾಡಿರುವ ತಪ್ಪಿಗೆ ಅವರು ನಿನ್ನನ್ನು ಜೀವಂತ ಬಿಟ್ಟಿರುವುದೇ ಪುಣ್ಯ. ಪೇಶ್ವರ ಆಡಳಿತವಿದ್ದರೆ ನಿನ್ನ ಜೊತೆ ನಮ್ಮನ್ನು ಸಾರ್ವಜನಿಕವಾಗಿ ಆನೆಗಳ ಕಾಲಿಗೆ ದೂಡುತ್ತಿದ್ದರು. ದೇವರ ದಯೆ, ಇಂದು ಪೇಶ್ವರ ಆಡಳಿತ ಕುಸಿದು ಇಂಗ್ಲಿಷ್ ಕಾಯ್ದೆಗಳು ಭಾರತದಲ್ಲಿ ಜಾರಿ ಇವೆ. ಪೇಶ್ವರ ಆಡಳಿತದಲ್ಲಿನ ಒಂದೊಂದು ಅಮಾನುಷ ಘಟನೆಗಳು ನನ್ನ ಸ್ಮೃತಿ ಪಟಲದ ಮೇಲೆ ಹಾದು ಹೋಗುತ್ತಿವೆ. ಇವಕ್ಕೆಲ್ಲ ಕೊನೆಯೇ ಇಲ್ಲವೇ ಬಾಬೂಜಿ? ಜ್ಯೋತಿಬಾ, ಪೇಶ್ವರ ಕಾಲದಲ್ಲಿನ ಶೂದ್ರರ ಬದುಕು ಅತ್ಯಂತ ಕರಾಳವಾಗಿತ್ತು. ದಲಿತರು ನಡೆದಾಡುವ ದಾರಿಯಲ್ಲಿನ ಹೆಜ್ಜೆ ಗುರುತುಗಳನ್ನು ಅಳಿಸಲು ಸೊಂಟಕ್ಕೆ ಪೊರಕೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತಪ್ಪ. ಉಗುಳು ನೆಲದ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಮಡಿಕೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತು. ತಮ್ಮ ಬರುವಿಕೆಯನ್ನು ತಿಳಿಸಲು ಎಂದು ಸಾರಬೇಕಿತ್ತು. ಇಂಥ ಕ್ರೌರ್ಯದ ನಡುವೆ ನೀನು ಜೀವಂತ ಬಂದಿರುವುದೇ ಪೂರ್ವ ಜನ್ಮದ ಪುಣ್ಯ. ಹೊರಕ್ಕೆ ಗಡಿಗೆ ಕಟ್ಟಿಕೊಂಡು ಜೋಹಾರ್ ಕೂಗಲಿಲ್ಲವೆಂಬ ಕಾರಣಕ್ಕೆ ಅನೇಕ ದಲಿತರು ಜೀವಂತ ಸಮಾಧಿಯಾಗಿದ್ದಾರೆ. ಜ್ಯೋತಿಬಾ, ಜೀವಂತ ಸಮಾಧಿಯಾಗಿದ್ದಾರೆ. ಇಲ್ಲ, ಇದು ಅನ್ಯಾಯ, ದೇವರಿಗೆ ಮತ್ತು ಧರ್ಮಕ್ಕೆ ಮಾಡ್ತಿರುವ ಅವಮಾನ. ಹಾಗಲ್ಲ ಜ್ಯೋತಿ, ಸಾಧ್ಯವಿದ್ದಷ್ಟು ವೈದಿಕರಿಂದ ದೂರವಿದ್ದರೆ ಕ್ಷೇಮ. ನೀನು ಸುಖರೂಪವಾಗಿ ಮನೆಗೆ ಬಂದಿರೋದು ಪುಣ್ಯ ಕಣೋ. ಹುಟ್ಟು ಯಾರ ಕೈಯಲ್ಲೂ ಇಲ್ಲ. ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ದೇವರಿಗೆ ಅರ್ಜಿ ಹಾಕಿಕೊಂಡು ಹುಟ್ಟಿಲ್ಲ. ದೇವರು ಎಲ್ಲರನ್ನೂ ಮನುಷ್ಯರನ್ನಾಗಿ ಹುಟ್ಟಿಸಿದ್ದಾನೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಿಗೆ ಕೋಡು ಕೊಟ್ಟು ಶೂದ್ರರಿಗೆ ಕತ್ತೆಯ ಮುಖ ಕೊಟ್ಟಿಲ್ಲ. ಜಾತಿಗಳನ್ನು ಮಾಡಿಕೊಂಡಿರುವ ಮನುಷ್ಯರೇ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮಾಡುತ್ತಿರುವ ಮೋಸವನ್ನು ನಾನು ವಿರೋಧಿಸುತ್ತೇನೆ. ನೀನು ಪ್ರವಾದ ವಿರುದ್ಧ ಈಜು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದೀಯಾ? ಇಲ್ಲ, ದೇವರು ಹುಟ್ಟಿಸಿದ ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ನಾನು ಸಾಬೀತು ಮಾಡುತ್ತೇನೆ. ನನ್ನ ಈ ಹೋರಾಟದಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಎಲ್ಲರ ಮೈಯಲ್ಲಿ ಹರಿಯುವ ರಕ್ತದ ಬಣ್ಣ ಕೆಂಪು ಕೆಂಪು ಎಂಬುದನ್ನು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೇನೆ. ಬೇಡ ಜ್ಯೋತಿಬಾ, ಅದು ಅಷ್ಟು ಸರಳ ವಿಷಯ ಅಲ್ಲಪ್ಪ. ನೀನು ನಡೆಯಬೇಕಾದ ದಾರಿ ದುರ್ಗಮ ಕಣೋ.
ಏನಾದರೂ ಆಗಲಿ, ನನ್ನ ನಿರ್ಧಾರ ಅಚಲವಾಗಿದೆ. ಹಿಂದೆ ಜ್ಞಾನೇಶ್ವರನಿಗೂ ಈ ಜನ ಸಾಕಷ್ಟು ತೊಂದರೆ ನೀಡಿದರು. ಅದನ್ನು ಧಿಕ್ಕರಿಸಿ ಆತ ಬಂಡಾಯ ಬೆದ್ದು ಸಂಸ್ಕೃತದಲ್ಲಿನ ಗೀತೆಯನ್ನು ಪ್ರಾದೇಶಿಕ ಭಾಷೆಗೆ ತಂದು ದೇವರಿಗೆ ಭಕ್ತರ ಭಾಷೆಗೆ ಬರುತ್ತೆಂಬುದನ್ನು ಸಾಬೀತುಪಡಿಸಿದ. ವೈದಿಕರು ತಾವು ದೇವರ ದಲಾಲಿಗಳೆಂದು ಭಾವಿಸಿದ್ದಾರೆ. ಮಾನವ ಕುಲಕೋಟಿಗೆ ಅಗತ್ಯವಿರುವ ಶೂದ್ರರು ದಲಿತರನ್ನು ದೂರವಿರಿಸಿ ತುತ್ತಿನ ಚೀಲವನ್ನು ತೂತು ಮಾಡಿ, ಬಾಬುಜಿ, ತುತ್ತಿನ ಚೀಲವನ್ನು ತೂತು ಮಾಡಿ ಅದು ಯಾವತ್ತೂ ತುಂಬದ ಹಾಗೆ ವ್ಯವಸ್ಥಿತವಾದ ಪಿತೂರಿ ನಡೆಸಿದ್ದಾರೆ. ಈ ಕತ್ತಲೆಯನ್ನು ದೂರ ಸರಿಸುವ ಜ್ಞಾನದ ದೀಪ ಹಚ್ಚುತ್ತೇನೆ. ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದು ಹಾಕಲು ಪ್ರಾಮಾಣಿಕವಾಗಿ ಯತ್ನಿಸುವೆ. ಬೇಡ ಜ್ಯೋತಿಬಾ, ಅಂತ ನಿರ್ಧಾರ ಮಾಡಬೇಡ. ನಿನ್ನ ಪಾಡಿಗೆ ನೀನಿರುವುದು ಒಳ್ಳೇದಪ್ಪ. ಇಲ್ಲ ಬಾಬಾ, ಇಂದು ಇವರು ಮಾಡಿದ ಅವಮಾನವನ್ನೇ ಬಹುಮಾನವೆಂದು ಭಾವಿಸಿ ಶೂದ್ರರದಿಯಲ್ಲಿ ಸೂಕ್ತವಾಗಿರುವ ಶಕ್ತಿಯನ್ನು ಜಾಗೃತಿಗೊಳಿಸುವ ಕೆಲಸ ಮಾಡಿದೆ. ಇಂಥ ಮಗನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಎಂತ ಅನ್ಯಾಯ ಮಾಡಿಬಿಡ್ತಿದ್ದೆ. ಜಾನ್ ಮತ್ತು ಮುಸಾಸಿ ಕಾಕ ಸೂಕ್ತ ಸಮಯದಲ್ಲಿ ನನಗೆ ತಿಳುವಳಿಕೆ ನೀಡಿದ್ದರೆ ಇವನ ಕಲಿಕೆಗೆ ತಿಲಾಂಜಲಿಯನ್ನೇ ಇಟ್ಟು ಬಿಡ್ತಿದ್ದೇನಲ್ಲ. ಜ್ಯೋತಿಬಾ, ನಿನ್ನ ನಿರ್ಧಾರ ಅಚಲವಾಗಿರಲಿ. ನಿನ್ನ ಎಲ್ಲ ಆಲೋಚನೆಗಳಿಗೆ ನಾನು ಸಹಾಯಕನಾಗಿರುವೆ. ಇವರಿಗೆ ಹೊಡೆದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಅವರನ್ನು ಭೇಟಿಯಾಗಲು ಮನಸ್ಸು ಚಡಪಡಿಸುತ್ತಿದೆ. ಜ್ಯೋತಿಬಾ, ಅರಿದ ಅರಿವುಗಳನ್ನು ಬದಲಿಸಿಕೋ. ಗಾಯವೇನಾದರೂ ಆಗಿದ್ದೆ ಅರಿಶಿಣದ ಪುಡಿ ಹಚ್ಚಿಕೋ. ಬನ್ನಿ ಕಂಡೋಜಿ. ನೀವು ಮಾವ ಮಾತಾಡಿದ್ದೀನಲ್ಲ, ನಾನು ಕೇಳಿಸಿಕೊಂಡೆ. ನೀವೇನು ಮಾಡುತ್ತಿರುವಿರೋ ಅದಕ್ಕೆ ನನ್ನ ಬೆಂಬಲವೂ ಇದೆ. ನಿಮ್ಮ ಯುದ್ಧದಲ್ಲಿ ನಾನು ಒಬ್ಬ ಸೈನಿಕಳು. ಸಾವಿತ್ರಿ, ನಮ್ಮವರ ಜೊತೆ ನಾವೇ ಹೋರಾಡಬೇಕಾಗಿರುವ ಇದೊಂದು ವಿಚಿತ್ರ ಯುದ್ಧ. ಸಮಾನತೆ 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 ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ, ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ, ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ, ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ, ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ, ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ, ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು, ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು, ಪತಿಯೇ ತಾನಾದನು ಸತಿಗೆ ಗುರುವು, ಅರಿತಳ ತಾಯಿ ಅಕ್ಷರದ ಸತ್ವವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು. ಸಮಾನತೆ 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 ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಸಮಾನತೆ 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 ಸಮಾನತೆ. ಇನ್ನೇನೋ ನಿನ್ನ ಪ್ರವರ? ಅಯ್ಯ ಹೊರವರ, ಕತೆ ಕೈ ತಪ್ಪಿ ಹೋಗಬಾರದು, ನಂಬಿಸಕೂಡದು. ಸಂಕ್ಷಿಪ್ತವಾಗಿ ಅಕ್ಷರದ ಮಹತ್ವವನ್ನು ಸಾರಿದ ಘಟನೆಯ ಸಾರ ಹೇಳಪ್ಪ. ಪರವಾಗಿಲ್ಲಲೇ, ನಿನಗೂ ಆಗಾಗ ಚಿಗುರುತ್ತೆ ಬುದ್ಧಿ. ಹೇಳ್ತೀನಿ ಕೇಳಿಸ್ಕ. ಹ, ಜ್ಯೋತಿಬಾ ಶಾಲೆ ಮುಗಿದ ಕೂಡಲೇ ತನ್ನಪ್ಪ ಗೋವಿಂದರಾವ್ ಅಣ್ಣ ರಾಜರಾಮರ ಹೊಲದಲ್ಲಿ ದುಡಿಮೆಗೆ ಸೇರಿಕೊಳ್ಳುತ್ತಿದ್ದ. 5-6 ಆಳು ಮಕ್ಕಳು ಅವರ ಜೊತೆ ಕೆಲಸ ಮಾಡುತ್ತಿದ್ದರು. ಹೊಸ ವಿಷಯ ತಂದಲ್ಲೋ, ಈಗಲೇ ಸಾಕಷ್ಟು ಸಮಯ ತಿಂದು ಹಾಕಿದ್ದೀಯಾ? ಅಯ್ಯೋ ಇಲ್ಲ ಗೆಳೆಯ, ಈಗ ನಾನು ಹೇಳೋ ವಿಚಾರ ಮುಂದಿನ ಕತೆಗೆ ಕೊಂಡಿ. ಓ ಹಾಗೆ. ಮನೆಯವರಿಗೆ ರೊಟ್ಟಿ ಊಟ ಆದರೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮಕ್ಕಳಿಗೆ ಗಂಜಿ ತರಹದ ತಾಲಿಪೀಠ ಕೊಡುತ್ತಿದ್ದರು. ಈ ತಾರತಮ್ಯ ಜ್ಯೋತಿಬಾನಿಗೆ ಸರಿ ಕಾಣಲಿಲ್ಲ. ತನ್ನಪ್ಪನನ್ನು ಒಪ್ಪಿಸಿ ಎಲ್ಲರಿಗೂ ಒಂದೇ ಕಡೆ ಒಂದೇ ಬಗೆಯ ಊಟ ಸಿಗುವ ಹಾಗೆ ಮಾಡಿದ. ಒಬ್ಬೊಬ್ಬ ಆಳು ಮಗ 6 ರೊಟ್ಟಿ ಕಡಿಯುತ್ತಿದ್ದರು. 6 ರೊಟ್ಟಿ? ಅವರಿಗೆ ಅಗತ್ಯ ಇರುವ ರೊಟ್ಟಿಗಳನ್ನು ತಟ್ಟಲು ಮನೆಯ ಹೆಣ್ಣು ಮಕ್ಕಳು ಒಪ್ಪುವುದಾದರೆ ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ ಎಂದ ಮಾವನ ಮಾತಿಗೆ ತಾನು ಮಾಡಿಕೊಡುವುದಾಗಿ ಒಪ್ಪಿಕೊಂಡಳು ಸಾವಿತ್ರಿ. ಈ ಕೆಲಸಕ್ಕೆ ಸುಗುಣಾಬಾಯಿ ಕೂಡ ಸಹಾಯ ಮಾಡಿದಳು. ಆಮೇಲೆ ಅದು ಸಾಧ್ಯವಾಯಿತು? ಸಾಧ್ಯವಾಗಿದೆ, ಮತ್ತೇನು.
ಮನಸ್ಸಿದ್ದರೆ ಮಾರ್ಗನಪ್ಪ. ಪರಿಣಾಮ ಏನಾಗ್ತದೆ ಗೊತ್ತಾ? ಇನ್ನೇನಾಗುತ್ತೆ, ಸಾವಿತ್ರಿ ಬಾಯಿ ಸುಗುಣ ಬಾಯಿಗೆ ಕೆಲಸ ಜಾಸ್ತಿ ಆತಪ್ಪ. ಮಂದಮತಿ ನಿನ್ ತಲೆ ಬುದ್ಧಿ ಅನ್ನೋದಿಲ್ಲ. ಯಾವಾಗ ನೋಡು ಬರೀ ಋಣಾತ್ಮಕ ಚಿಂತನೆ. ಹೇಳ್ತೀನಿ ಕೇಳಿಸ್ಕ. ಹೇಳಪ್ಪ. ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡುವವರ ಕಿವಿಗೆ ಈ ವಿಚಾರ ಬಿತ್ತು. ಒಡೆಯ ದುಡಿಯುವ ಇಬ್ಬರು ಒಂದೇ ಬಗೆಯ ಊಟ ಮಾಡುವ ವಿಚಾರ ಪುಕಾರ ಆಯ್ತು. ಆ ಕೌತುಕ ನೋಡಲು ಕೂಲಿಕಾರರು ಬಂದರು. ಬಂದವರಿಗೆ ನೀವು ನಿಮ್ಮ ಮಾಲೀಕರು ತಿನ್ನುವ ಊಟಕ್ಕೆ ಬೇಡಿಕೆ ಇಡಿ ಅಂತ ಜ್ಯೋತಿಬಾ ಪಾಠ ಮಾಡಿದ. ಆಂದೋಲನ ತಕ್ಕ ಮಟ್ಟಿಗೆ ಕೆಲಸ ಮಾಡಿತು. ಏನೇನು ಮಡಗಿದ್ಯೋ ನಿನ್ ಜೋಳಿಗೆ ಒಳಗೆ? ಭಾರಿ ಅಸ್ತ್ರಗಳೇ ಇದಾವೆ. ಇದೆಲ್ಲದರ ನಡುವೆ ಒಂದು ಆಸಕ್ತಿದಾರಕ ಪ್ರಕರಣವೊಂದು ಜರುಗಿತು. ಅದೇನಂತ ಬೇಗ ಹೇಳೋಗೆ. ನೋಡೋಣ, ನಡೆ. ಹಾ, ನಡೆ ಹೋಗೋಣ. ಜ್ಯೋತಿಬಾ, ನನ್ನ ಮಗ ರಾಯಲ್ ಸೈನ್ಯ ಸೇರಿ ದೂರ ದೇಶದಲ್ಲಿ ಯುದ್ಧ ಮಾಡಿ ಸತ್ತು ಹೋದ. ಯಾವುದೋ ಪತ್ರ ಬಂದಿದ್ಯಪ್ಪ. ಓದು ಬರಹ ಬರದ ನಾನು ಇದನ್ನು ಓದಿ ಹೇಳಿರೆಂದು ಕುಲಕರ್ಣಿ ಅವರ ಬಳಿ ಹೋದೆ. ಅದಕ್ಕವರು ಕಾಣಪ್ಪ, ಪತ್ರದ ಮಜಕೂರ ಓದಿ ಹೇಳ್ತೀರಿ. ನಾ ಜಳಕ ಮಾಡಿ ಬರೋತ್ತಿಗೆ ಅಲ್ಲಿ ಕಾಣೋ ರಾಶಿ ಕಟಿಯನ್ನು ಸಿಗಿದಾಕಿ ಬಿಡ ಅಂದ್ರು. ಸಂಜೆ ಮಠ ಕಟ್ಟಿಗೆ ಹೊಡೆಯೋ ಕೆಲಸನ ಆತ್ರಿ. ಆದ್ರೂ ಅವ ಹೇಳಲಿಲ್ಲ. ಅದಕ್ಕಪ್ಪ ನಾ ಇಲ್ಲಿ ಬಂದೇನು ಓದಿ ಹೇಳಪ್ಪ. ಇಲ್ಲಿ ತಾಕಳಪ್ಪ, ಇದು ಸರ್ಕಾರದ ಪತ್ರ. ಯುದ್ಧದಲ್ಲಿ ಮಡಿದ ನಿನ್ನ ಮಗನಿಗೆ ಪರಿಹಾರಾರ್ಥವಾಗಿ 5 ಎಕರೆ ಜಮೀನು ಮಂಜೂರು ಮಾಡಿದೆ. ವಿಷಯ ಜ್ಯೋತಿಬಾ, ವಿಷಯ ಏನು ಸಂತೋಷದ. ಆದ್ರೆ ಆದ್ರೆ ಹಂಚಿಕೊಳ್ಳಲು ಮಗ ಇಲ್ಲ ಜ್ಯೋತಿಬಾ. ಮಗ ಇಲ್ಲಪ್ಪ, ಮಗ ಇಲ್ಲ. ಮಗ ಕಾಳಪ್ಪ, ಮಂಜೂರು ಮಾಡಿದ ಭೂಮಿಯನ್ನು 15 ದಿನಗಳಲ್ಲಿ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಪತ್ರದಲ್ಲಿ ಹೇಳಿದೆ. ಆಯ್ತಪ್ಪ, ತುಂಬ ಉಪಕಾರ ಜ್ಯೋತಿಬಾ. ನಾನು ಬರ್ತೀನಿ ಕಣಪ್ಪ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಬರ್ತೀನಿ ಜ್ಯೋತಿಬಾ, ಬರ್ತೀನಪ್ಪ, ಬರ್ತೀನಿ. ಮಗ ಇಲ್ಲ. ನನಗೆ ಗೊತ್ತು ಕಾಳಪ್ಪನ ಪ್ರಕರಣ ನಿಮಗೆ ಘಾಸಿ ಉಂಟು ಮಾಡಿದೆ ಎಂದು. ಪಾಪಿಷ್ಟ ಕುಲಕರ್ಣಿ 1-2 ಸಾಲಿನ ಪತ್ರ ಓದಲು ಹುಟ್ಟಿದ ಕಟ್ಟಿಗೆಗಳನ್ನು ಒಡೆದು ಕೊಡಬೇಕಂತೆ. ಬರೀ ಒಡೆದು ಕೊಡುವುದಲ್ಲ ಸಾವಿತ್ರಿ, ಕಾಳಪ್ಪ ಅದನ್ನು ಕುಕ್ಕಟಿಯಾಗಿ ಒಡೆದು ಕೊಡಬೇಕು. ಸಾವಿತ್ರಿ, ಈ ಅಕ್ಷರಗಳ ಮಹಿಮೆ ನೋಡಿ ಸಾವಿತ್ರಿ. ಅವು ಇರದಿದ್ದರೆ ಮನುಷ್ಯ ಮತ್ತು ಪಶುಗಳಿಗೆ ವ್ಯತ್ಯಾಸವೇ ಇರುವುದಿಲ್ಲ. ಇದಕ್ಕೆ ಪರಿಹಾರವೇ ಇಲ್ವೇ? ಪರಿಹಾರ ಹೋ, ಅದಕ್ಕೇನಂತೆ. ಬನ್ನಿ, ಈ ಮಣ್ಣಿನ ಮೇಲೆ ನಿಮಗೆ ಅಕ್ಷರಗಳನ್ನು ಕಲಿಸುತ್ತೇನೆ. ತಾನೇ ತಂದನ್ನು ತಾನು ತಾನೇ ತಂದನಿತಾನು. ತಂದಾನೋ ತಾನೋ ತಾನೇ ತಂದನಿತಾನು ತಂದ ನಾನೇ ತಾನನು ತಂದನ್ನು ತಾನನು ತಾನೇ ತಂದನಿತಾನು ತಂದನ್ನು ತಾನನು ತಾನೇ ತಂದನಿತಾನು. ನನಗೆ ನಿನಗಿಲ್ಲ, ನನಗೆ ಈಗ ನಿಂಗೆ ನಾನು ಕೊಲೆ ಅಲ್ಲ.
ಎಂಬ ಬರಲ್ಲ. ಎಲ್ಲ ಮಾಡಬಾರ್ದಪ್ಪ. ನಿಮ್ಗೆ ಹೂ ಹೇಳ್ಕೊಡ್ತೀನಿ. ಹೂ. ತಾನೇ ತಂದನಿ ತಾನು ತಂದನ್ನು ತಾನು ತಾನೇ ತಂದನಿ ತಾನು ನಾಳೆ ನಿಮಗೆ ಪಾಟಿ ಮತ್ತು ಕಡು ತಂದು ಕೊಡ್ತೀನಿ. ಪಾಟಿಯ ಮೇಲೆ ಕಡುವಿನಿಂದ ಬರೆಯುವುದು ಸುಲಭ. ಹುಷಾರ್ ಕಂಡ್ರು. ಅ ಆ ಅ ಸಾವಿತ್ರಿ, ನೀನು ಅಕ್ಷರ ಕಲಿಯಬೇಕು. ಇವತ್ತಿನಿಂದಲೇ ನಾನು ನಿನಗೆ ಅಕ್ಷರಗಳನ್ನು ಕಲಿಸುತ್ತೇನೆ. ಅ ಅಂದ್ರೆ ಅರಸ. ಹ. ಅ ಅಂದ್ರೆ ಅರಸ. ಹಾ. ನನ್ನ ಜ್ಯೋತಿಬಾ ಅರಸ. ಏನ್ ಈ ಹೆಣ್ಮಗಳ ಕಲಿಕೆ ಓಟ? ಒಂದು ಕಲಿ ಅಂದ್ರೆ 100 ಕಲಿತಾಳೆ. ಸಾವಿತ್ರಿಯ ಆಸಕ್ತಿ ಜ್ಯೋತಿಬಾ ನನಗೆ ಹೊಸ ಸ್ಫೂರ್ತಿ. ಏನೇನು ಕಲಿತಾಳೋ ಯಪ್ಪ, ಅವಳು ಕಲಿತು ಉದ್ಧಾರ ಮಾಡಿದವ್ರು ಯಾರನ್ನ? ಯಾರು ಉದ್ಧಾರ ಮಾಡ್ತಾಳೋ ಅಲ್ವೋ ತಿಳಿಯೋದಿಲ್ಲಪ್ಪ. ಆದ್ರೆ ಅಂದು ಆ ಕಾಲಘಟ್ಟದಾಗೆ ಅಕ್ಷರ ಕಲಿಯೋಕೆ ಅಂತ ಪಾಟಿ ಹಿಡ್ದಲ್ಲ, ಅಷ್ಟು ಸಾಕು. ಹೋಗೋ ನಾಪನ, ನಿನ್ನ ರೋದನೆ ಸಾಕು. ಅವರ ಮನೆಗೆ ಹೋಗಿ ನಾವೇ ಕಣ್ಣು ತುಂಬಿಸ್ಕೊಳ್ಳೋಣ ಬಾ. ನಡಿ, ಹೋಗೋಣ. ಹೇ, ಅದೇನು ಕೈಯಾಗೇನೋ ಹಿಡ್ಕೊಂಡು ನಮ್ಮ ಜ್ಯೋತಿಬಾ ಇತ್ತಲೇ ಬರುತ್ತಿದ್ದಾನೆ. ಅವನ ಕೈಯಲ್ಲಿರೋದು ಬ್ಲಾಕ್ ಬೋರ್ಡ್. ಅವರ ಮನೆಯಲ್ಲಿ ವಿದ್ಯಾರ್ಥಿನಿ ಒಬ್ಬಳಿದ್ದಾಳೆ, ಅವಳಿಗೆ ಅಕ್ಷರ ಕಲಿಸಕ್ಕೆ ಅಂತ ಹೊರಟಿದ್ದಾನೆ. ಆ ಸರಸವನ ಜೊತೆಗೆ ನಾವು 4 ಅಕ್ಷರ ಕಲಿತೇವಾ? ಅವಶ್ಯ ಕಲಿಬಹುದು. ಅದಕ್ಕೇನಂತೆ, ನೋಡ್ತಾನೆ ನಾವು ಕಲ್ತ್ರ ಆಯ್ತಪ್ಪ. ನಡೆ ಹೋಗೋಣ. ಅದೇ ಹೋಗೋಣ. ಹಾ. ಸಾವಿತ್ರಿ, ನಿನ್ನೆ ಕಲಿತಿದ್ದು ಬರೀ ಮುಂದಿನದನ್ನು ಹೇಳ್ಕೊಡ್ತೀನಿ. ಅ ಅಂದ್ರೆ ಅರಸ. ಆ ಅಂದ್ರೆ ಆನೆ. ಹ. ಆ ಅಂದ್ರೆ ಆನೆ. ಈ ಅಂದ್ರೆ ಇ ಅಂದ್ರೆ ಇಲಿ. ಆ ಅಂದ್ರೆ ಅರಸ. ಆ ಅಂದ್ರೆ ಈ ಅಂದ್ರೆ ಇಲಿ. ಏನ್ ನಡೀತಾ ಇದೆ? ಜನರಿಗೆ ಅಕ್ಷರ ದಾಸೋಹ ಮಾಡ್ತಿದ್ದಾನೆಂದು ಗೊತ್ತಿತ್ತು, ಆದ್ರೆ ತನ್ನ ಹೆಂಡತಿಯು ಅಕ್ಷರ ಕಲಿಸುತ್ತಿದ್ದಾನೆಂದು ಗೊತ್ತಿರಲಿಲ್ಲ. ಜ್ಯೋತಿಬಾ, ಏನ್ ಮಾಡ್ತಾ ಇದೀಯಾ? ದೇವರೇ, ದೇವರೇ, ಇದನ್ನು ತೋರಿಸುವುದಕ್ಕಿಂತ ನನ್ನನ್ನು ಕುರುಡನನ್ನಾಗಿ ಮಾಡಬಹುದಿತ್ತಲ್ಲ ದೇವರೇ. ಮೊದಲೇ ಈ ಬ್ರಾಹ್ಮಣರು ನರಕದ ಭಯ ಹಿಡಿಸಿದ್ದಾರೆ, ಅದರಲ್ಲೂ ಕ್ಷುಲ್ಲಕ ಜಾತಿಯ ಹೆಣ್ಣು ಅಕ್ಷರ ಕಲಿಯುವುದೇ. ಜ್ಯೋತಿಬಾ, ಏನು ನಡೆಸುತ್ತಿರುವೆ? ಅಕ್ಷರಗಳನ್ನು ಕಲಿಯಿಸುತ್ತಿದ್ದೆ. ಇದು ಧರ್ಮದ್ರೋಹ ಕೆಲಸ, ಇದನ್ನು ಮಾಡಬೇಡ ಎಂದು ಈ ಹಿಂದೆ ನಿನಗೆ ಹೇಳಿದ್ದೆ. ಅಪ್ಪ, ಈಗ ನಾನೇನು ಮಾಡುತ್ತಿರುವೆ ಅದನ್ನು ಮಾಡದಿದ್ದರೆ ಧರ್ಮದ್ರೋಹದ ಕೆಲಸವಾಗುತ್ತದೆ. ನೋಡಿ ನೋಡಿ, ಶೂದ್ರನಿಗೆ 4 ಅಕ್ಷರ ಬಂದ್ರೆ ಅವನು ಹೇಗೆ ರಾಕ್ಷಸನಾಗುತ್ತಾನೆಂದು ಮನು ಈಗಾಗಲೇ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ನಾನಿಲ್ಲಿರುವುದೇ ಮಹಾಪಾಪ. ನೋಡು, ನಿನ್ನ ಕೃತ್ಯದಿಂದ ಮನೆಗೆ ಬಂದ ಸಾಕ್ಷಾತ್ ಭೂಸುರ ಓಡಿ ಹೋದ. ಅಪ್ಪ, ಅವನು ಭೂಸುರನೆಂದು ನಿನಗೆ ಯಾರು ಹೇಳಿದರು? ಮತ್ತೆ ಅವರು ಓಡಿ ಹೋದರೆ ನಿನಗೇಕೆ ಕಷ್ಟ ಬರುತ್ತದೆ? ಬ್ರಾಹ್ಮಣರು ಭೂಮಿಯ ಮೇಲಿನ ದೇವರಲ್ಲವೇ? ಹಾಗೆಂದು ಹೇಳಿದವರು ಯಾರು? ನೀಲಕಂಠ ಶಾಸ್ತ್ರಿಗಳು ಹೇಳಿದರು. ಸ್ವತಃ ದೇವರೇ ಬಂದು ಅವರಿಗೆ ಹೇಳಿದರಂತೆ. ಎಂತೆಂಥವರು ದೇವರನ್ನು ಹುಡುಕುತ್ತಾ ಕಾಡು ಮೇಡು ಅಲಿಯುತ್ತಿರುವಾಗ
ಈ ನೀಲಕಂಠ ಶಾಸ್ತ್ರಿಗಳಿಗೆ ದೇವರು ಭೇಟಿಯಾಗಿದ್ದಾನೆಂದರೆ ಸಾಮಾನ್ಯ ಸಂಗತಿಯೇ. ಅದನ್ನು ನೀನು ನಂಬಿಬಿಟ್ಟೆಯಲ್ಲ. ಶೂದ್ರರ ನಂಬುವ ಗುಣವನ್ನು ಅವರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಏನಾದರೂ ಆಗಲಿ, ನೀನು ಅಕ್ಷರ ಕಲಿಯುವುದನ್ನು ನಾನು ಒಪ್ಪಿದ್ದೆ. ಆದರೆ ಸಾವಿತ್ರಿ ಅಕ್ಷರ ಕಲಿಸುವ ಮೂಲಕ ಧರ್ಮದ್ರೋಹ ಕೆಲಸ ಮಾಡುತ್ತಿರುವೆ ಅನಿಸುತ್ತಿದೆ. ಕೂಡಲೇ ಇದನ್ನು ನಿಲ್ಲಿಸು. ಸಾವಿತ್ರಿ, ನನ್ನಿಂದಾಗಿ ನೀವು ಬೈಗುಳ ಕೇಳಬೇಕಾಯ್ತು. ಸಾವಿತ್ರಿ, ಇದು ಆರಂಭ. ಟೀಕಿಸುವರೆ ಹೆದರಿ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಸಾವಿತ್ರಿ, ನಾನೊಂದು ಉಪಾಯ ಮಾಡಿದ್ದೇನೆ. ಹೊಲಕ್ಕೆ ಹೋದಾಗ ಭೂತಾಯಿಯನ್ನೇ ಅರಿಕೆ ಮಾಡಿಕೊಂಡು ಅಕ್ಷರಗಳನ್ನು ಕೇಳಿ. ಹೀಗೆ ಹೊಲದಲ್ಲಿ ಅಕ್ಷರಗಳ ಅಭ್ಯಾಸ ಆರಂಭವಾಯಿತು. ಸಾವಿತ್ರಿಗೆ ಗ್ರಹಣ ಶಕ್ತಿ ಚೆನ್ನಾಗಿತ್ತು. ಒಂದೇ ಬಾರಿಗೆ ಕಲಿಯುತ್ತಿದ್ದಳು. ಎಲ್ಲವನ್ನು ಗಮನಿಸಿದ ಸುಗುಣಾಬಾಯಿ ತನಗೂ ಅಕ್ಷರವನ್ನು ಕಲಿಸಲು ದುಂಬಾಲ ಬಿದ್ದಳು. ಅಷ್ಟು ಮಾತ್ರವಲ್ಲಪ್ಪ, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮಕ್ಕಳು ಸಹ ಅಕ್ಷರ ಕಲಿಯಲು ಮುಂದಾದರು. ಈ ಎಂದು ದಾಂಧಲೆ ಎಬ್ಬಿಸುತ್ತಿದ್ದರು. ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ತಲಾಟಿ ಕುಲಕರ್ಣಿ ಮತ್ತೆ ದೇಶಪಾಂಡವನ ಗದ್ದವನ್ನು ಕೇಳಿ ಕುತೂಹಲದಿಂದ ಈ ದೃಶ್ಯ ಸ್ತಂಭೀಭೂತರಾಗುವರು. ಆಮೇಲೆ ನೋಡೋ ನಡೆ ಹೋಗೋಣ. ಹಾ ಜ್ಯೋತಿಬಾ, ನನಗೂ ಅಕ್ಷರ ಕಲಿಸುವೆಯಾ? ಅದಕ್ಕೆ ಬನ್ನಿ ಮೌಸಿ, ಬನ್ನಿ ಕೂತು. ಅದಕ್ಕೆ ಬನ್ನಿ. ಜ್ಯೋತಿನಿ ಕರಗುವ ಮುನ್ನ ನಮ್ಮೆದೆಗೂ ಬೆಳಕ ಹರಿಸನ್ನ. ಜ್ಯೋತಿನಿ ಕರಗುವ ಮುನ್ನ ನಮ್ಮೆದೆಗೂ ಬೆಳಕ ಹರಿಸನ್ನ. ಎಂದಿಗೂ ಅಳಿಸಲಾಗದಣ್ಣ ನೀ ಬರೆದ ಅಕ್ಷರಗಳನ್ನ. ಪಾಚಿಗಟ್ಟಿದೆ ಮನವೆಲ್ಲ ತಂದೆ ಶುಚಿಗೊಳಿಪುದು ಅಕ್ಷರವೊಂದೇ. ಶುಚಿಗೊಳಿಪುದು ಅಕ್ಷರವೊಂದೇ. ಶುಚಿಗೊಳಿಪುದು ಅಕ್ಷರವೊಂದೇ. 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 ಜ್ಯೋತಿಬಾ, ಇದೇನು ನಡೆಸಿರುವೆ? ಅವರಿಗೆ ಅಕ್ಷರಗಳ ಬಗ್ಗೆ ಪರಿಚಯ ಮಾಡಿಸುತ್ತಿದ್ದೆ. ನೀನಂತೂ ಧರ್ಮಲಂಡ. ನಿನ್ನಿಂದಾಗಿ ಈ ಮುಗ್ಧ ಜನರು ನರಕಕ್ಕೆ ಹೋಗುವರು. ತಲಾಟಿ ಕಾಕ, ಹೇಳಿ, ನಾನು ಮಾಡಿದ ಧರ್ಮದ್ರೋಹದ ಕೆಲಸವೇನು? ಮತ್ತೆ ಇವರೇಕೆ ನರಕಕ್ಕೆ ಹೋಗಬೇಕು? ಯಾಕಂದ್ರೆ ನೀನ್ ಮಾಡ್ತಿರೋದು ಧರ್ಮಲಂಡರ ಕೆಲಸ. ಅದರಲ್ಲಿ ಇವರೆಲ್ಲ ಭಾಗಿಗಳು. ಇವರಿಗೆಲ್ಲ ನರಕ ಪ್ರಾಪ್ತಿ ನಿಶ್ಚಿತ. ತಲಾಟಿ ಕಾಕ, ನಾನು ಯಾವತ್ತೂ ಧರ್ಮಲಂಡರ ಕೆಲಸವೂ ಮಾಡಿಲ್ಲ.
ಹಾಗಾದರೆ ಇದೇನು? ಅಕ್ಷರಗಳು ತಲಾಟಿ ಕಾಕ, ಅಕ್ಷರಗಳು. ಸರಸ್ವತಿಯ ಪ್ರತೀಕಗಳ ಬಗ್ಗೆ ಅಪ್ಪತ್ತ ಆಡಬೇಡಿ. ನಾನು ಅದನ್ನೇ ಹೇಳ್ತಿದ್ದೀನಿ, ನಿನ್ನ ಮಲಿನ ಕೈಗಳಿಂದ ಸರಸ್ವತಿಯನ್ನು ಮುಟ್ಟಿ ಮಲಿನ ಮಾಡಬೇಡ ಅಂತ. ಅವುಗಳನ್ನು ಬರೆಯುವ ಮೊದಲು ನನ್ನ ಕೈಗಳನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಂಡಿದ್ದೆ. ಥು, ಮೂರ್ಖ! ಶೂದ್ರನಾದ ನಿನ್ನ ಕೈಗಳು ಎಲ್ಲಾ ಸಮುದ್ರದ ನೀರಿನಿಂದ ಕೈ ತೊಳೆದುಕೊಂಡರೂ ಶುದ್ಧವಾಗುವುದಿಲ್ಲ. ನೀನು ಹುಟ್ಟ ಶೂದ್ರ ಮುಂಡೆದು, ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತೀಯ. ಓಹೋ, ವರಾಹ! ಸಾಕ್ಷಾತ್ ವಿಷ್ಣುವೇ ಹಂದಿಯಾಗಿ ಹುಟ್ಟಿದ ಕತೆ ತಮಗೆ ಗೊತ್ತಿದೆ ಅಲ್ಲವೇ? ಅದು ಹಂದಿ ಅಲ್ವೋ, ವರಾಹ. ವರಾಹ 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 ಸಂಸ್ಕೃತದಲ್ಲಿ ವರಾಹ, ನಮ್ಮ ಭಾಷೆಯಲ್ಲಿ ಅದು ಹಂದಿ. ಬಹುಶಃ ಎರಡೂ ಭಾಷೆಗಳ ನಡುವಿನ ಅರ್ಥ ತಮಗೆ ಗೊತ್ತಿದೆ ಅಲ್ಲವೇ? ಅದೆಲ್ಲ ಪುರಾಣದ ಕತೆ, ನಿನಗೇನು ತಿಳಿಯಬೇಕು? 4 ಅಕ್ಷರ ಓದಿದ ನಿನ್ನ ತಲೆ ಕೆಟ್ಟಿದೆ. ನಿನಗೆ ಮೋಕ್ಷ ದೊರೆಯುವುದಿಲ್ಲ, ಖಂಡಿತ ಹಾಳಾಗಿ ಹೋಗುವೆ. ತಲಾಟಿ ಕಾಕ, ನಾನು ಯಾವ ಧರ್ಮದ್ರೋಹದ ಕೆಲಸವೂ ಮಾಡಿಲ್ಲ. ನನಗೆ ಮೋಕ್ಷ ಸಿಗುವುದೋ ಇಲ್ಲವೋ ಗೊತ್ತಿಲ್ಲ. ನನ್ನ ಮೋಕ್ಷದ ಬಗ್ಗೆ ನೀವೇಕೆ ತಲೆ ಕೆಡಿಸಿಕೊಳ್ಳಬೇಕು? ನೀನ್ ಹೇಗಾದ್ರೂ ಹಾಳಾಗೋಗು, ಆದ್ರೆ ವಿದ್ಯಾದಿ ದೇವತೆ ಸರಸ್ವತಿಯನ್ನು ಮಲಿನ ಮಾಡಬೇಡ. ವಿದ್ಯಾದೇವತೆ ಸರಸ್ವತಿಯನ್ನು ನಾನು ಮಲಿನ ಮಾಡುತ್ತಿಲ್ಲ. ನಿಮ್ಮೆಲ್ಲರಿಂದ ಕೈದೆ ಆಗಿರುವ ಅವಳನ್ನು ಮುಕ್ತಳನ್ನಾಗಿಸುತ್ತಿದ್ದೇನೆ. ಹೇ, ಆಕೆಯನ್ನ ಸೆರೆಯಿಂದ ಬಿಡಿಸೋಕ್ ನೀನ್ ಯಾರು? ನೀನು ಹುಟ್ಟ ಶೂದ್ರ ಮುಂಡೆದು, ಹಾಳಾಗಿ ಹೋಗುವೆ, ಹುಳ ಬಿದ್ದು ಸಾಯ್ತೀಯ. ಆಯ್ತು ಕಾಕ, ನಿಮ್ಮ ಶಾಪ ಫಲಿಸಲಿ. ಆದಷ್ಟು ಬೇಗ ಸರಸ್ವತಿ ನಿಮ್ಮಿಂದ ಮುಕ್ತಳಾಗಲಿ. ನೋಡ್ರಿ ತಲಾಟಿ ಕಾಕ, ಸರಸ್ವತಿಯಿಂದ ಹೇಳಿದ ಅಕ್ಷರಗಳ ಮೇಲೆ ಮೂತ್ರವಿದ್ದು ಮಲಿನ ಮಾಡುತ್ತಿರುವ ನಡೀರಿ ತಲಾಟಿ ಕಾಕ, ಈ ಶೂದ್ರ ಮುಂಡೆದನ್ನು ಮುಟ್ಟಿ ಮಲಿನ ಬಾದೆವು, ಮೊದಲು ಮಡಿ ಆಗಬೇಕು. ನಡೀರಿ. ಶೂದ್ರ ಮುಂಡೆದು ಇದೆಲ್ಲ ಇದ್ದಿದ್ದೆ. ನಾವು ಯಾವುದರಿಂದ ಹೊರಬರಬೇಕಾಗಿದೆ ಎಂಬುದು ನಮಗೆ ನಿಚ್ಚಳವಾದರೆ ಸಾಕು. ಜ್ಯೋತಿಬ ಧರ್ಮ ಕೆಡಿಸುತ್ತಿದ್ದಾನೆ. ಮಾಧವನಂತ ಬ್ರಾಹ್ಮಣ ಅವನನ್ನು ಪ್ರೋತ್ಸಾಹಿಸುತ್ತಿದ್ದಾನೆ. ಅವನ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಬೇಕು. ಅಷ್ಟು ಮಾತ್ರವಲ್ಲ, ಬುಧವಾರವಾಡಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 6 ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಧಮಕಿ ಹಾಕಬೇಕು. ನೋಡಿ, ಶೂದ್ರ ಹೆಂಗಸರು ಅಕ್ಷರ ಕಲಿತರೆ ಅವೇ ಅಕ್ಷರಗಳು ಅವರ ಗಂಡಸರ ಊಟದ ತಾಟಿನಲ್ಲಿ ಹುಳುಗಳಾಗಿ ಬರುತ್ತದೆ ಎಂದು ವೇದದಲ್ಲಿ ಸಾರಿದೆ. ಅಯ್ಯೋ ದೇವರೇ, ಮುಂದೆ ಈ ಲೋಕದ ಗತಿ ಏನಪ್ಪ? ವೇದಗಳ ಪಾಂಡಿತ್ಯ ಪಡೆದಿರುವ ರಂಗನಾಥಾಚಾರ್ಯರೇ, ಇದಕ್ಕೆಲ್ಲ ನಿಮ್ಮ ಧರ್ಮಶಾಸ್ತ್ರದಲ್ಲಿ ನಿಯಮಗಳಿದ್ದರೆ ತಿಳಿಸಿ ಹೇಳಿ ಸ್ವಾಮಿ. ಮನು ಧರ್ಮ ರಕ್ಷಣೆಗಾಗಿ ಅನೇಕ ನಿಯಮಗಳನ್ನು ರಚಿಸಿದ್ದಾನೆ. ಆ ನಿಯಮಗಳು ಸಮಾಜದ ಒಳಿತಿಗಾಗಿಯೇ ರೂಪಿಸಲ್ಪಟ್ಟವುಗಳು. ಬ್ರಾಹ್ಮಣನ ಸರಿಸಮಾನವಾಗಿ ಆಸೀನರಾಗುವ ಶೂದ್ರನಿಗೆ ಸೊಂಟದಲ್ಲಿ ಬರೆ ಹಾಕಿ ಊರಾಚೆ ಕೊಡಬೇಕೆಂದು ಹೇಳಿದ್ದಾನೆ. ಜ್ಯೋತಿಬ ಬ್ರಾಹ್ಮಣ ಸಮುದಾಯವನ್ನು ಬೈದು ಅವಮಾನಿಸುತ್ತಿದ್ದಾನೆ. ಬ್ರಾಹ್ಮಣರು ಈ ದೇಶದ ಶತ್ರುಗಳನ್ನು ಬಿಂಬಿಸುತ್ತಿದ್ದಾನೆ. ಜ್ಯೋತಿಬಾನ ಕುಮ್ಮಕ್ಕಿನಿಂದ ಅಕ್ಷರ ಕಲಿಯಲು ಬಂದಿರುವ 2 ಶೂದ್ರ ಹೆಂಗಸರು ಧರ್ಮದ್ರೋಹಿಗಳು. ಹೌದೌದು, ಧರ್ಮದ್ರೋಹಿಗಳಷ್ಟೇ ಅಲ್ಲ, ದೇಶದ್ರೋಹಿಗಳು ಕೂಡ. ದೇಶಕ್ಕೆ ಮಾರ್ಗದರ್ಶನ ಇದ್ದಿದ್ದರೆ ಮಾತ್ರ ಅದು ಸರಿದಾರಿಯಲ್ಲಿ ಚಲಿಸುತ್ತದೆ, ಇಲ್ಲದಿದ್ದರೆ ಅದು ಅವ್ಯವಸ್ಥೆಯ ಆಗರವಾಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಸ್ತ್ರೀ ವರ್ಜಳು, ಅದರಲ್ಲೂ ಅವಳು ಅಕ್ಷರಗಳನ್ನಂತೂ ಮುಟ್ಟಲೇಬಾರದು. ಈ 2 ಹೆಂಗಸರನ್ನು ಬೀದಿಯಲ್ಲಿ ಹೊಡೆದರೂ ಅದು ಧರ್ಮಕ್ಕೆ ಸಂದಜಯವಾಗುತ್ತದೆ. ಆಗಲಿ, ನಾನು ಸಾವಿತ್ರಿ ಮತ್ತು ಸುಗುಣಾಬಾಯಿಯರನ್ನು ಬೀದಿಯಲ್ಲಿ ಹೊಡೆಯುತ್ತೇನೆ. ಈಗ ದೇಶದಲ್ಲಿರುವುದು ಇಂಗ್ಲಿಷರ ಸರ್ಕಾರ. ಪೇಶ್ವೆಗಳ ಆಡಳಿತದಲ್ಲಿ ನಾವು ಹೇಳಿದ್ದೆಲ್ಲ ನಡೆಯುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆ. ಗವರ್ನರ್ ಜನರಲ್ ಲಾರ್ಡ್ ವೆಲೆಸ್ಲಿ ಸತಿ ಪದ್ಧತಿ, ಶಿಶು ಹತ್ಯೆ, ಬಾಲ್ಯ ವಿವಾಹಗಳನ್ನು ನಿಷೇಧಿಸಿ ಕಾಯ್ದೆ ಹೊರಡಿಸಿದ್ದಾನೆ. ಎಲ್ಲೆಡೆ ಇಂಗ್ಲಿಷ್ ಶಾಲೆಗಳು ತೆರೆದಿದ್ದು ಅದರಲ್ಲಿ ಶೂದ್ರ ಹುಡುಗರನ್ನು ಸೇರಿಸಿಕೊಳ್ಳುತ್ತಿದ್ದಾರೆ. ಸಾವಿತ್ರಿ ಸುಗುಣಾಬಾಯಿ ಸೇರಿರುವುದು ಕಂಪನಿ ಸರ್ಕಾರದ ಶಾಲೆಗಳಿಗೆ. ನಾವೀಗ ಏನಾದರೂ ಮಾಡ ಹೊರಟರೆ ಅದು ನಮ್ಮ ಬುಡಕ್ಕೆ ಬರುತ್ತದೆ. ಹಾಗಾಗಿ ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತದೆ. ಹಾಗಾದರೆ ಈಗೇನು ಮಾಡೋಣ?
ಜಗದ್ಗುರು ಆಚಾರ್ಯರ ಬಳಿ ಇದಕ್ಕೆಲ್ಲ ಮಾರ್ಗಗಳನ್ನು ಕೇಳೋಣ. ನಡೆಯಿರಿ. ನಡೆಯಿರಿ, ಅಡೆ ಹೋಗೋಣ. ಗೋವಿಂದರಾವ್, ಪುಣೆಯಲ್ಲಿ ಏನೇನು ನಡೀತಿದೆ ಗೊತ್ತಾ ನಿನಗೆ? ನನ್ನಿಂದೇನಾದ್ರೂ ತಪ್ಪುಗಳಾಗಿದ್ದರೆ ಬುದ್ಧಿಯವರು ಕ್ಷಮಿಸಬೇಕು. ನಿನ್ನ ಮಗ ಶಾಲೆ ಕಲಿಯುತ್ತಿದ್ದಾನೆ, ಅದೇ ಧರ್ಮ ಬಾಹಿರವಾದ ಕೆಲಸ. ಆದರೆ ಈಗ ನಿನ್ನ ಸೊಸೆ ಮತ್ತು ಸುಗುಣಾಬಾಯಿಯರನ್ನು ಅಕ್ಷರ ಕಲಿಯಲು ಕಳಿಸುತ್ತಿರುವೆಂತೆ ಇಷ್ಟು ಸೊಕ್ಕು ಬಂದೆ ನಿನಗೆ? ಇಲ್ಲ ಶಾಸ್ತ್ರಿಗಳೇ, ಅವರಿಬ್ಬರು ಅಮಾಯಕರು. ನನ್ನ ಮಗ ಒಂದಿಷ್ಟು ಮೊಂಡ. ಅವರಿಬ್ಬರು ಪ್ರತಿದಿನ ಹೊಲಕ್ಕೆ ಹೋಗುತ್ತಿದ್ದಾರೆ. ಯಾಕೆ ಹೇಳ್ತಿದ್ಯಾ? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಲೋಕ ಕುರುಡೆ, ಅದರ ಕುಂಡೆ ಮೇಲೆ ಎರಡೆಟ್ಟು ಬಿದ್ದರೆ ಸತ್ಯವೇನೆಂದು ತಿಳಿಯುತ್ತದೆ. ನಿನ್ನ ಮನೇಲಿ ಕೂಡ ನಡೆದಿರುವುದಿದೆ. ವಯಸ್ಸಾಯ್ತೆ ಹೊರತು ಬುದ್ಧಿ ಬೆಳೆದಿಲ್ಲ ನಿಮಗೆ. ನಿಮ್ಮ ಕಾರಣದಿಂದ ಇಡೀ ಸಮಾಜವನ್ನೇ ನರಕಕ್ಕೆ ತಳ್ಳುತ್ತಿದ್ದೀರಿ. ನೋಡು ಗೋವಿಂದರಾವ್, ಇದೀಗ ಧರ್ಮ ಸಂಸ್ಥಾನದಿಂದ ನನಗೆ ಆದೇಶ ಬಂದಿದೆ. ಈ ಧರ್ಮದ್ರೋಹದ ಕೆಲಸ ನಿಲ್ಲಿಸದೆ ಹೋದ್ರೆ ಮುಂದಿನ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ. ಜ್ಯೋತಿಬಾ, ಇದೇನು ಕೇಳುತ್ತಿರುವೆ? ನೀನು ಸಾವಿತ್ರಿ ಸುಗುಣರನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಅಕ್ಷರ ಕಲಿಸುತ್ತಿರುವೆ ಅಂತೆ? ಹೌದು, ಅವರು ಶಾಲೆಗೆ ಬಂದು ಅಕ್ಷರ ಕಲಿಯುತ್ತಿದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸು. ಅವರು ಅಕ್ಷರ ತೀಡುತ್ತಿರುವುದರಿಂದ ನಾವೆಲ್ಲ ನರಕಕ್ಕೆ ಹೋಗುವಂತಾಗಿದೆ. ಅಪ್ಪ, ಅದೆಲ್ಲ ಸುಳ್ಳು. ಈ ಬ್ರಾಹ್ಮಣರು ನಮ್ಮಲ್ಲಿ ಭಯವನ್ನು ಬಿತ್ತಿ ನಾವು ಅಕ್ಷರ ಕಲಿಯಬಾರದೆಂಬ ಹುನ್ನಾರ ನಡೆಸಿದ್ದಾರೆ. ಜ್ಯೋತಿಬಾ, ನಾನು ನಿನ್ನೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡೆ. ಇನ್ನು ಸಹಿಸಲಾಗುವುದಿಲ್ಲ. ನಾನು ಹೇಳಿದಂತೆ ಕೇಳುವೆ ಆದರೆ ಈ ಮನೆಯಲ್ಲಿ ಇರಬಹುದು. ಇಲ್ಲವಾದರೆ ಇಂದಿನಿಂದ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ಅಪ್ಪ, ನಾನು ಯಾವ ಧರ್ಮದ್ರೋಹದ ಕೆಲಸವೂ ಮಾಡಿಲ್ಲ. ವಿದ್ಯಾದೇವತೆ ಸರಸ್ವತಿಯ ಕೆಲಸ. ಇದು ಧರ್ಮಕ್ಕೆ ಹೇಗೆ ಅಡ್ಡವಾಗುತ್ತದೆ? ನಾನಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸುವುದಿಲ್ಲ. ನೀವೀಗ ಸಿಟ್ಟಿನಲ್ಲಿದ್ದೀರಿ. ಇರಲಿ, ಈ ಮಾತುಗಳನ್ನು ನಿಮ್ಮ ನಾಲಿಗೆಯಲ್ಲಿ ಹೇಳಿಸುತ್ತಿರುವವರು ಯಾರೆಂದ ನನಗೆ ಗೊತ್ತು. ಇರಲಿ, ನಿಮಗೆ ಸಂತೋಷವಾಗುವುದಾದರೆ ಈಗಿಂದೀಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ನೀವು ಕೈಗೊಂಡಿರುವ ಕೆಲಸದ ಬಗ್ಗೆ ಕೊಂಚವೂ ಸಂಶಯವಿಲ್ಲ. ಬದಲಿಗೆ ಅಪಾರವಾದ ಗೌರವವಿದೆ. ಉದಯ ಉದಯ ಹೊಸದೇ ಉದಯ 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 ಹೊಸದೇ ಉದಯ. ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು, ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು. ಛಲವೊಂದಿರೆ
ಹುನ್ನಾರ ತನ್ನ ಕಾರ್ಯವೆಸಗಿತು. ಹೌದು, ವಿಪ್ರಕೂಟ ಜ್ಯೋತಿಬಾ ಸಾವಿತ್ರಿ ದಂಪತಿಗಳನ್ನು ಮನೆಯಿಂದ ಹೊರಹಾಕಿತು. ಸರಿ, ಮುಂದೆ ಎಲ್ಲಿ ಹೋದ್ರಪ್ಪ ಅವರು? ಜ್ಯೋತಿಬಾನ ವಿಚಾರಧಾರೆಗಳಿಂದ ಮಾರು ಹೋಗಿದ್ದ ಪ್ರಗತಿಪರ ಬ್ರಾಹ್ಮಣ ತಾತ್ಯಾರಾವ್ ಬಿಡೆಯವರ ಮನೆಗೆ ಹೋದರು. ಕಾರಣ ತಿಳಿದು ಅವರು ಅವರ ಮನೆಗೆ ಆದರದಿಂದಲೇ ಸ್ವಾಗತಿಸಿದರು. ನಿಜ ಗೆಳೆಯ, ನಿನ್ನ ಮಾತು ಉದ್ದೇಶ ಒಳ್ಳೆಯದಿದ್ರೆ ಸಹಾಯಕ್ಕೆ 1000 ಕೈಗಳು ಬರ್ತಾವಂತೆ. ಬಿಡೆಯವರ ಮನೆಗೆ ಬಂದ ಶೇಖ್ ಗಂಜಾರಪೇಟೆಯ ಮನೆಯಲ್ಲಿರಬಹುದೆಂದು ಆಹ್ವಾನಿಸಿದರು. ಆದರೆ ಜ್ಯೋತಿಬಾ ತಾತ್ಯಾರಾವ್ ಬಿಡೆಯವರ ಮನೆಯಲ್ಲೇ ಇರಲು ನಿಶ್ಚಯಿಸಿದರು. ತನ್ನ ಅಪ್ಪನ ಹೊಲದ ಕೆಲಸಕ್ಕೆ ತಿಲಾಂಜಲಿಯನ್ನು ಕೊಟ್ಟು ತನ್ನ ಶಿಕ್ಷಕ ವೃತ್ತಿಯನ್ನು ಮುಂದುವರೆಸಿದ. ಗೆಳೆಯ, ಮಾರು ಮನೆ ಬಿಟ್ಟು ಬಿಡೆಯ ಮನೆಯಲ್ಲಿದ್ದ ಸಾವಿತ್ರಿ ಮತ್ತು ಜ್ಯೋತಿಬಾ ದಂಪತಿಗಳ ಮುಂದಿನ ವಿಚಾರಗಳನ್ನು ಬೇಗ ತಿಳಿಸಿ ಹೇಳು ಗೆಳೆಯ. ಸಮಾಧಾನ, ಸಾವಧಾನ, ಆತರ ಪಡಬೇಡ. ಅವರು ಮನೆ ಬಿಟ್ಟು ಬಂದ ಮೇಲೆ ಶುರುವಾಯಿತು ನಿಜವಾದ ಕೆಲಸ. ಇದು ತನಕ ನಿರ್ಮಿಸಿಕೊಂಡಿದ್ದ ತಳಪಾಯದ ಮೇಲೆ ಕಟ್ಟುವ ಕೆಲಸ ಸಾಂಗವಾಗುತ್ತಿದೆ. ಮುಂದೇನಾಗುತ್ತದೆ ಎಂದು ನೋಡೋಣ ನಡೆ. ಜ್ಯೋತಿಬಾ, ನೀನು ಮಾಡುತ್ತಿರುವ ಕೆಲಸ ಮಹತ್ವ ಜನರಿಗೆ ಈಗ ಅರ್ಥವಾಗುವುದಿಲ್ಲ. ಆದರೆ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಮತ್ತು ಸಾವಿತ್ರಿಯನ್ನು ಈ ಜಗತ್ತು ಮರೆಯುವುದಿಲ್ಲ. ವಾಡಿಯ ಇನ್ನೊಂದು ಭಾಗವನ್ನು ನಿನ್ನ ಕಾರ್ಯಕ್ಕಾಗಿ ನೀಡುವೆ. ಕೆಲಸ ಮುಂದುವರಿಸಿ. ನಾನಿಲ್ಲಿ ಶಾಲೆ ಆರಂಭಿಸಿದರೆ ಬುಧವಾರ ವಾಡ್ಯ ಶಿಕ್ಷಕ ವೃತ್ತಿಯನ್ನು ಬಿಡಬೇಕಾಗಿದೆ. ನನ್ನ ಜೊತೆ ಇನ್ನಿಬ್ಬರ ಬಟ್ಟೆ ತುಂಬಿಸಬೇಕು. ಏನು ಮಾಡುವುದು? ಜ್ಯೋತಿಬಾ, ನೀನು ಏನು ಯೋಚಿಸುತ್ತಿರುವೆ ಎಂದು ನನಗೆ ಗೊತ್ತು. ನಿನ್ನ ಈ ಪುಣ್ಯದ ಕೆಲಸಕ್ಕೆ ಮೊದಲ ದೇಣಿಗೆಯಾಗಿ 101 ರೂಪಾಯಿಗಳನ್ನು ನೀಡುವೆ. ಅಷ್ಟೇ ಅಲ್ಲ, ಮುನ್ಸಿಪಾಲ್ಟಿಯೊಂದರಲ್ಲಿ ನಿನಗೆ ಕೆಲಸ ಕೊಡಿಸುವೆ. ಸಾವಿತ್ರಿ ಸುಗುಣಾಬಾಯಿಯರು ಕನ್ಯಾಶಾಲೆಯನ್ನು ನೋಡಿಕೊಳ್ಳಲಿ. ಬಿಡುವಿರುವಾಗ ನೀನು ಅವರಿಗೆ ಮಾರ್ಗದರ್ಶನ ಮಾಡು. ಶುಭಶ್ರೀ ಶೀಘ್ರ. ಸಾವಿತ್ರಿ, ನೀನು ಕನ್ಯಾಶಾಲೆಯ ಶಿಕ್ಷಕ ಆಗಬೇಕು. ಶಿಕ್ಷಕ ಕೇಳಲು ಅಷ್ಟು ಚೆನ್ನಾಗಿಲ್ಲ. ನಾನು ಕನ್ಯಾ ಶಾಲೆಯಲ್ಲಿ ಕಲಿಸುವುದರಿಂದ ಶಿಕ್ಷಕಿ ಎಂದು ಮಾಡಿಕೊಳ್ಳುವೆ. ಒಳ್ಳೆಯ ಮಾತು ಸಾವಿತ್ರಿ. ಶಿಕ್ಷಕಿ ಶಿಕ್ಷಕಿ ಈ ಮಾತನ್ನು ಕೊಟ್ಟ ಮೊದಲಿಗಳು ನೀನು. ನಾವೀಗ ಹೆಣ್ಣು ಮಕ್ಕಳಿಗಾಗಿ ನೇಟಿವ್ ಫೀಮೇಲ್ ಸ್ಕೂಲ್ ಪುಣೆ, ಹುಡುಗರಿಗಾಗಿ ಸೊಸೈಟಿ ಫಾರ್ ಪ್ರೊಮೋಟಿಂಗ್ ಎಜುಕೇಶನ್ ಮಹರ್ಸ್ ಅಂಡ್ ಮಾನ್ ಸಂಸ್ಥೆಗಳನ್ನು ರಿಜಿಸ್ಟರ್ ಮಾಡಿಸೋಣ. ಹೆಣ್ಣು ಮಕ್ಕಳಿಗೆ ಜಾತಿ, ಧರ್ಮ, ಅಜ್ಞಾನದಂತಹ ದೊಡ್ಡ ಮಾರಿಗಳ ಬಗ್ಗೆ ತಿಳುವಳಿಕೆ ನೀಡುವ ಕೆಲಸ ಮಾಡುವೆ. ಉಚ್ಚ ಜಾತಿಯ ಹೆಣ್ಣು ಮಕ್ಕಳ ಬದುಕು ಗುಲಾಮಗಿರಿಯಲ್ಲಿಯೇ ಇದೆ. ಶೂದ್ರ ವರ್ಗದ ಹೆಣ್ಣು ಮಕ್ಕಳಂತೂ ಗುಲಾಮರಾಗಿಯೇ ಬದುಕುತ್ತಿದ್ದಾರೆ. ಅವರ ಅಂಧಕಾರವನ್ನು ದೂರಾಗಿಸಿ ಬೆಳಕಿನೆಡೆಗೆ ಕರೆತರುವ ಯತ್ನಿಸುವೆ. ಕುಟುಂಬದ ಒಂದು ಹೆಣ್ಣು ಶಿಕ್ಷಿತಳಾದರೂ ಇಡೀ ಕುಟುಂಬ ಶಿಕ್ಷಿತವಾಗುತ್ತದೆ. ನಿನ್ನ ಆಲೋಚನೆ 100 ವರ್ಷಗಳ ಮುಂದಿದೆ. ನಿನ್ನಿಂದ ನನಗೆ ಸಹಾಯವಿದೆ. ನೀನು ನಿನ್ನ ಕಾರ್ಯವನ್ನು ಮುಂದುವರಿಸು.
ಸಾವಿತ್ರಿ. ಏನಂದ್ರೆ ಒಂದು ವಿಷಯ ಹೇಳ್ತೇನೆ, ಅನ್ಯತ ಭಾವಿಸಬೇಡಿ. ಹೇಳು ಸಾವಿತ್ರಿ, ಸಂಕೋಚ ಬೇಕೆ? ನಮ್ಮ ಶಾಲೆಗೆ ಬರುವ ಬಡ ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಯೋಚನೆ ಮಾಡಿದ್ದೇನೆ. ಹೇಳು ಸಾವಿತ್ರಿ, ನಿನ್ನ ಯೋಚನೆ ಏನು ಅಂತ? ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಪ್ರತಿದಿನ ಊಟ ಕೊಡಲು ನಿರ್ಧರಿಸಿದ್ದೇನೆ. ಊಟ ಹಾಗೆಂದರೇನು? ಹುಡುಗಿಯರಿಗಾಗಿ ಪ್ರತಿದಿನ ನಾನೇ ಊಟ ಕಟ್ಟಿಕೊಂಡು ಹೋಗುತ್ತೇನೆ. ಅವರಿಗೆ ಹೊಟ್ಟೆ ತುಂಬಿದ ಮೇಲೆ ನಾನು ಹೇಳಿಕೊಡುವ ಪಾಠ ಅವರಿಗೆ ಅರ್ಥವಾಗುತ್ತದೆ. ಅದು ತುಂಬಾ ಶ್ರಮದ ಕೆಲಸವಲ್ಲವೇ ಸಾವಿತ್ರಿ? ನಿನ್ನಿಂದ ಅದನ್ನು ನಿಭಾಯಿಸಲು ಸಾಧ್ಯವೇ? ನಾನು ಮುಂಜಾನೆ 4ಕ್ಕೆ ಎದ್ದು ನಮಗೆ ಬೇಕಾದ ರೊಟ್ಟಿಗಳ ಜೊತೆಗೆ ಮಕ್ಕಳಿಗಾಗಿ 10 ರೊಟ್ಟಿ ಬಡಿಯುವೆ. ಮೊದಲೇ ಎಲ್ಲವನ್ನು ನಿರ್ಧರಿಸಿಕೊಂಡು ಬಂದಿರುವೆ. ಶಾಲೆಯಲ್ಲಿನ ದುಡಿತದ ಜೊತೆಗೆ ಮನೆಯಲ್ಲಿ ದುಡಿಯುವ ನಿನ್ನ ಆರೋಗ್ಯದ ಬಗ್ಗೆ ನನಗೆ ಚಿಂತೆ. ಭಾರತೀಯ ಹೆಂಗಸರು ದುಡಿಮೆಗೆ ಎಂದೂ ಅಂಜಿದವರಲ್ಲ. ಅವರ ದುಡಿಮೆಯ ಶಕ್ತಿ ಕಂಡು ಹೆದರಿದವರು ಗಂಡಸರು. ಸಾವಿತ್ರಿ, ಅಂತೂ ಮಾತು ಕಲಿತೀನಿ ನೀನು. ನಿಮ್ಮಿಂದಲಲ್ಲವೇ ಈ ಮಾತುಗಳನ್ನೆಲ್ಲ ಕಲಿತಿದ್ದು. ಹಿಂದೂ ವೈದಿಕ ಧರ್ಮಕ್ಕೆ ಸವಾಲಾಗಿರುವ ಈ ಕ್ಷುಲ್ಲಕ ಹೆಂಗಸನ್ನು ನಿಯಂತ್ರಿಸುವ ಗಂಡಸು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಯಾರೂ ಇಲ್ಲವೇ? ನೀವೇ ಇದ್ದೀರಲ್ಲ ಕಾಕ. ಆಕೆಯನ್ನು ಬಂದೋಬಸ್ತ್ ಮಾಡಿ ನನ್ನ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಿ. ನಾವು ನಮ್ಮಲ್ಲಿ ವ್ಯಂಗ್ಯ ಮಾಡಿಕೊಳ್ತಾರೆ, ಅಲ್ಲಿ ನಮ್ಮ ಸಮಾಜವನ್ನು ಹರಾಜು ಹಾಕುತ್ತಾಳೆ. ನೋಡಿ, ನಮ್ಮಲ್ಲಿರುವ ಕೆಲವು ಧರ್ಮಲಾಂಡರು ಅವರ ಜೊತೆ ಸೇರಿಕೊಂಡಿದ್ದಾರೆ. ಆ ಬಗ್ಗೆ ಏನ್ ಮಾಡ್ತೀರಾ ಹೇಳಿ? ಹಿಂದೆ ನನ್ನ ಅಣ್ಣನ ಮಗ ಕೀಳು ಜಾತಿಯ ಹುಡುಗಿಯ ಜೊತೆ ಓಡಿ ಹೋಗಿದ್ದ. ಆ ಬಗ್ಗೆ ಪಂಚಾಯಿತಿ ಕೂಡಿಸಲು ಯತ್ನಿಸಿದಾಗ ಯಾರೂ ಸಾಥ್ ನೀಡಲಿಲ್ಲ. ನಿಮ್ಮ ಮಗಳ ಮೇಲೆ ನನಗೆ ತುಂಬಾ ಅಸಮಾಧಾನವಿದೆ. ಇದು ನಾವು ಕಚ್ಚಾಡೋ ಸಮಯವಲ್ಲ. ಪೈಠಾಣದ ಧರ್ಮಪೀಠದಿಂದ ಅನೇಕ ಸಲ ಎಚ್ಚರಿಕೆಗಳು ಬಂದಿವೆ. ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಪುಣೆಯಲ್ಲಿ ಬ್ರಾಹ್ಮಣರು ಉಳಿದರೆ ಮಾತ್ರ ಇಡೀ ಭಾರತದಲ್ಲಿ ಉಳಿಯಲು ಸಾಧ್ಯ. ಹೌದೌದು, ಇದಕ್ಕೆ ಏನಾದರೂ ಮಾಡಲೇಬೇಕು. ಸಾವಿತ್ರಿ ಯತ್ನವನ್ನು ಹತ್ತಿಕ್ಕಲೇಬೇಕು. ನಡೆಯಿರಿ, ಹೋಗೋಣ. ನೋಡು, ಚಿನಾಲಿ ಎಲ್ಲೋ ಹೊರಟಿದ್ದಾಳೆ. ಏಯ್, ಅವಳನ್ನ ತಡಿಬೇಡ. ಗೆಣ್ಣೆನ ಭೇಟಿಯಾಗ ಕುಂತ ಹೊರಟಿದ್ದಾಳೆ. ಮನೆಯಲ್ಲಿ ಗಂಡ ಅನ್ನೋ ಪ್ರಾಣಿ ಇದಾನಲ್ಲ, ಅವನ ಗತಿ ಏನು? ಏನು ಅವ ಸಮಾಜೋದ್ಧಾರದ ಕೆಲಸದಲ್ಲಿ ತೊಡಗಿದಾನಪ್ಪ. ಇವಳನ್ನು ಸಂಭಾಳಿಸೋಕೆ ಅವನಿಗೆಲ್ಲಿದೆ ವೇಳೆ. ಅವನಿಗೆಲ್ಲಿದೆ ವೇಳೆ? ಅದಕ್ಕೆ ಬಹಿರಂಗವಾಗಿ ಜೇನನ್ನು ಹುಡುಕುತ್ತಾ ಹೊಟ್ಟಿದ್ದಾಳೆ. ಏನ್ ನೋಡ್ರಿ, ಹೇಳ್ದಕ್ಕಲ್ಲ. ಕೊಚ್ಚನ ಹೆಸರಾಕಿಗೆ ಸಾವಿತ್ರಿ, ನಿನಗೆ ತುಂಬಾ ತೊಂದರೆ ಆಗುತ್ತಿದೆ ಅಲ್ಲವೇ? ನಾಳೆ ಶಾಲೆಗೆ ಹೋಗುವಾಗ ನಾನು ನಿನ್ನೊಡನೆ ಬರುತ್ತೇನೆ. ಅಗತ್ಯವಿಲ್ಲ ರೀ. ಇಂತಹ ಘಟನೆಗಳನ್ನು ಎದುರಿಸಲು ನಾವು ಕಲಿಯಬೇಕು. ನಾವು ಅವರಿಗೆ ಹೆದರಿದರೆ ಅದು ಅವರ ವಿಜಯವಾಗುತ್ತದೆ. ಅವರ ಗೆಲುವಿಗೆ ನಾವು ಎಂದೂ ಸಹಕರಿಸಬಾರದು. ಇದು ನೋಡಿ, ನನ್ನ ಕೈ ಚೀಲಿನಲ್ಲಿ 2 ಸೀರೆಗಳನ್ನು ತೆಗೆದುಕೊಂಡು ಹೊರಟಿದ್ದೇನೆ. ನಮ್ಮ ಮೇಲಿನ ರಾಡಿಯನ್ನೆಲ್ಲ ನಾವು ಶುದ್ಧ ಮಾಡಿಕೊಳ್ಳಬೇಕಾಗಿರುವುದು. ಬದಲಿಗೆ ಅವರೊಳಗೆ ತುಂಬಿರುವ ಕೊಳಕನ್ನು ತೊಳೆಯುವ ಕೆಲಸವಾಗಬೇಕಾಗಿದೆ. ಮೈಗೆ ಮೆತ್ತಿಕೊಂಡ ಕೊಳೆಯ ತೊಳೆದರೆ ಮನಸ್ಸಿನ ಕೊಳೆ ತಿಳಿಯಬಹುದು. ಮತ್ತೆ ಮತ್ತೆ ಮೆತ್ತಿಕೊಂಡ ಹೊಲಸು ಮನದ ಮೂಲವ ಹುಡುಕಿದಳು. ಮಲಿನಗೊಂಡ ಹೃದಯಗಳನ್ನು ಹಸನುಗೊಳಿಸಲು ಆತರುಗಳು. ಪತಿತ ಪಾವನ ಸಲಿಲಾದಾರಿಯ ಧರಣಿ ತೂಕದ ಮಹಾತಾಯಿ ಸಾವಿತ್ರಿ, ನೀನು ನಿಜವಾಗಿ ಸತ್ಯವನ್ನು ಸಾವಿತ್ರಿಯೇ ಕಡೆ. ಅಯ್ಯೋ, ಅಷ್ಟು ದೊಡ್ಡ ಮಾತುಗಳೇಕೆ? ನಾನು ಜ್ಯೋತಿಬಾನ ಸಾವಿತ್ರಿಯಾಗಿಯೇ ಇರುತ್ತೇನೆ. ಅವಳಿಗೆ ಏನಾದರೂ ಮಾಡಲಿ.
ಅದು ನೋಡಲ್ಲಿ ಆ ಸಾಬ್ ಹುಡುಗಿನ ಜೊತೆಲಿ ಕರ್ಕೊಂಡು ಹೊರಟವಳೆ ಸಾವಿತ್ರಿ. ಒಂದ್ರ ಜೊತೆ ಇನ್ನೊಂದು ಅವಳು ಉಸ್ಮಾನ ತಂಗಿ ಅಲ್ವೇನೋ? ಹೌದಪ್ಪ, ಅದೇ ನಮ್ಮ ಕಾಟ ಒಬ್ಬಳೆ ತಡೆಯಕ್ಕಾಗದೆ ಜೊತೆಗೊಬ್ಬಳ ಕರೆ ತಂದವಳೆ. ಇವ್ರನ್ನ ಸುಮ್ಮನೆ ಬಿಡ್ತೇವೆ? ಏ ಫಾತಿಮಾ, ಮನೇಲಿ ಕೆಲಸ ಇಲ್ವೇನೆ? ಇವ್ರ ಜೊತೆ ಯಾಕೆ ಬಂದೆ? ನಿನಗೂ ಗ್ರಹಶಾಲೆ ಕಟ್ಟಿದೆ ಬಿಡು, ನಿಮ್ಮನೆ ಬರಹ. ಭಯ್ಯ, ಹಾಗೆಲ್ಲ ಮಾತಾಡ್ಬೇಡಿ. ಸಾವಿತ್ರಿ ದೀದಿ ನಂಗೆ 4 ಅಕ್ಷರ ಕಲಿಸ್ತವ್ರು. ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಭಯ್ಯ ಕಳ್ಸಿದ್ದಾರೆ. ನೀವು ನೋಡಿದ್ರೆ ಹೇಗೇಗೋ ಮಾತಾಡ್ತಿದ್ದೀರಲ್ಲ. ತಗಳಪ್ಪ, ಇವಳು ಮಾತಾಡ್ತಾಳೆ, ಕಂತಗ ತಕ್ಕ ಬಂತೆ. ಈ ತನಕ ನಮ್ಮ ಮಾತನ್ನು ಕಸಿದುಕೊಂಡವರು ನೀವೇ ತಾನೆ. ಈಗ ಕಂಪನಿ ಸರ್ಕಾರ ನಮಗೆ ಮಾತನಾಡಲು ಅವಕಾಶ ಕೊಟ್ಟಿದೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೆ ಬಿಟ್ಬಿಡಿ. ಲೇ, ಹೀಗೆ ಬಿಟ್ರೆ ಇವಳು ಅವಳಿಗಿಂತ ಹೆಚ್ಚೇ ಮಾತಾಡ್ತಾ ಕಂಡ್ರು. ಅಲ್ಲಿರೋ ಗಲೀಜನ ಆ ಸಾವಿತ್ರಿ ಮೇಲೆ ಬಿಸಾಡು. ಈ ಸಾಬ್ ಹುಡುಗಿನ ನಾನು ವಿಚಾರಿಸ್ಕೊತೇನೆ. ನಾನು ಸುಮ್ಮನಿರುವ ತನಕ ಸುಮ್ಮನಿದ್ದೆ. ನನ್ನ ಸಹನೆ ಮೀರಿದೆ. ನಾಳೆ ಏನಾದರೂ ಕಲ್ಲು ಅಥವಾ ಸಗಣಿ ಹೊಡೆದಿರೋ ನಿಮ್ಮನ್ನು ಕುಡುಗೋಲಿನಿಂದ ಕತ್ತರಿಸಿ ಹಾಕುತ್ತೇನೆ. ನನ್ನನ್ನು ಏನೆಂದುಕೊಂಡಿದ್ದೀರಿ? ನಾನು ಜ್ಯೋತಿವನ ಹೆಂಡತಿ. ನನ್ನ ತಂಟೆಗೆ ಏನಾದರೂ ಬಂದ್ರೆ ನಿಮ್ಮ ಹುಟ್ಟಡಗಿಸುತ್ತೇನೆ. ಫಾತಿಮಾ, ಫಾತಿಮಾ, ಏನಾಯ್ತು ಸಾವಿತ್ರಿ? ಅವರು ಬ್ರಾಹ್ಮಣರಲ್ಲ, ರಾಕ್ಷಸರು. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವ ಪಿಶಾಚಿಗಳು. ಅವರನ್ನು ಕೊಂದರೂ ಯಾವ ಪಾಪವೂ ಬರುವುದಿಲ್ಲ. ಸಾವಿತ್ರಿ ಸಾವಿತ್ರಿ ಕಿಡಿಗೇಡಿಗಳ ಮೇಲೆ ಹರಿಹಾಯ್ದು ಏಟು ಕೊಟ್ಟಾಳೆಂಬ ವಿಚಾರ ಲಂಡನ್ವರೆಗೂ ಪಸರಿಸಿತು. ಪೆಟ್ಟು ತಿಂದವರು ಅವಮಾನದಿಂದ ಊರನ್ನೇ ಬಿಟ್ಟು ಹೋದರು. ಅಯ್ಯೋ, ನಮ್ಮ ಪ್ರವರ ಸಾಕಪ್ಪ. ತಾಯಿ ಸಾವಿತ್ರಿ ಬಾಯಿ ಅನುಭವಿಸಿದ ತನ್ನ ಕಥೆಯನ್ನು ತಾನೇ ಹೇಳಿಕೊಳ್ಳಲಿ. ನಾವು ಕಣ್ಣಾಗುವ ಕಿವಿಯಾಗುವ. ಹಂಗಂತೀಯ? ಆದರೂ ಬಿಡೆಯವರೇ ವಿಚಾರದಲ್ಲಿ ಧರ್ಮವಾತನರು ಕೊಟ್ಟ ಕಿರುಕುಳ ವಿವರಿಸಲೇಬೇಕು. ನಾವೆಲ್ಲ ತಪ್ಪು ತಿಳಿದಿದ್ದೇವೆ, ಬ್ರಾಹ್ಮಣರೆಲ್ಲ ಕೆಟ್ಟವರು ಅಂತ. ಆದರೆ ಸಾವಿತ್ರಿ ಮತ್ತು ಜ್ಯೋತಿಬಾ ಅವರಿಗೆ ನೆರವಾದವರಲ್ಲಿ ಅನೇಕ ಬ್ರಾಹ್ಮಣರಿದ್ದಾರೆ ಅಲ್ಲವೇ ಗೆಳೆಯ? ಹೌದು ಗೆಳೆಯ. ಜ್ಯೋತಿಬಾನ ಇನ್ನೊಬ್ಬ ಬ್ರಾಹ್ಮಣ ಗೆಳೆಯ ವಿಷ್ಣುವಂತ, ಅವನು ಕೂಡ ಶಿಕ್ಷಕನಾಗಿ ಸೇರಿಕೊಂಡ. ಬಾಳ್ಬೇಕಾರ್, ಗಾವಂದೆ, ಇನ್ನೂ ಮುಂತಾದವರು ಅವರ ಬೆಂಬಲಕ್ಕಿದ್ದರು. ಅಯ್ಯೋ, ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದು. ಸಾವಿರಾರು ವರ್ಷಗಳ ಸೆರೆವಾಸ 1 ಶತಮಾನದಲ್ಲಿ ವಿಮೋಚನೆ ಸಾಧ್ಯವೇ? ತಾಯಿ ಸಾವಿತ್ರಿ ಬಾಯಿ ಜ್ಯೋತಿಬಾ ಹಚ್ಚಿದ ಕಿಡಿ ಹೇಗೆಲ್ಲ ವ್ಯಾಪಿಸಿತು ಅಂತ ನೋಡೋಣ. ನಡೆ ನಡೆ ನಡೆ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಕಲಿಕೆ ಬೇಕಾ? ಬಂದಿದೆ ನೋಡಿ ಅವಕಾಶ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದಗಳ ಬೇಡಿಗಳನ್ನು. ಕಲಿಕೆ ಬೇಕಾ? ಬಂದಿದೆ ನೋಡಿ ಅವಕಾಶ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದಗಳ ಬೇಡಿಗಳನ್ನು. ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಅಂತಾರೆ. ನಾನದನ್ನ ನಿರಾಕರಿಸುತ್ತೇನೆ. ನನ್ನ ಹಿಂದೆ ನನ್ನ ಗಂಡ ಜ್ಯೋತಿಬಾ ಇದ್ದಾರೆ. ಮೈ ಮೇಲೆ ಗಲೀಜು ಎಸೆದವರ ಮೇಲೆ ಹರಿಹಾಯ್ದ ವಿಚಾರ ಕಾಳ್ಗಿಚ್ಚಿನಂತೆ ಹಬ್ಬಿತು. ಜ್ಯೋತಿಬಾ ಜೊತೆ ನನ್ನ ಕೆಲಸಕ್ಕೆ ಸಹಸ್ರ ಕೈಗಳು ಕೂಡಿಕೊಂಡಿತು. 4 ವರ್ಷಗಳ ಅವಧಿಯಲ್ಲಿ 18 ಶಾಲೆಗಳನ್ನು ತೆರೆದೆವು. ಎಲ್ಲಾ ಕನ್ಯಾ ಶಾಲೆಯ ವಿದ್ಯಾರ್ಥಿನಿಯರು ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿದ್ದರು. ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಸಮಾರಂಭವೊಂದು ವಿಶ್ರಮ ಬಾಗ್ ವಾಡ ಎದುರು ಏರ್ಪಾಡಾಯಿತು. ಪುಣೆಯ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ ಎಂಬುದು ಎಲ್ಲರ ಅಂಬೋಣ. ಪುಣೆಯ ಕಲೆಕ್ಟರ್ನ ಹೆಂಡತಿ ಮಿಸಸ್ ಜೋನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಪಾಸ್ ಆದ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸೀರೆ ವಿತರಿಸಿದರು. ಸಮಾರಂಭ ಮುಗಿದು 4 ದಿನಗಳ ನಂತರ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಈ ಸುದ್ದಿ ಪ್ರಕಟವಾಯಿತು.
ಅನವಶ್ಯಕವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಹುಸಿ ಧರ್ಮದ ಎಲ್ಲ ಕಟ್ಟಡಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬಾರಾವ್ ಎಂಬ ಪುಣೆಯ ಹೆಣ್ಣು ಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ಸಾವಿತ್ರಿ ಹಿಂದೂಸ್ತಾನದ ವಿದ್ಯಾಕ್ಷೇತ್ರ ಆಶಾಕಿರಣವಾಗಿದ್ದಾಳೆ. ಇದು ನಂಬಲ ಸಾಧ್ಯವಾದ ಸಂಗತಿಯಾದರೂ ಸಾಧಿಸಿ ತೋರಿಸಿದ್ದಾಳೆ. ನಾವು ಈ ಹೆಣ್ಣು ಮಗಳನ್ನು ಅಭಿನಂದಿಸುತ್ತೇವೆ. ಹೀಗೆ ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನದನ್ನು ನಿರಾಕರಿಸಿದೆ. ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲೊಲ್ಲೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಬುಲ್ಲಿ ಬುಲ್ಲಿ ಆಗಲುಲ್ಲಿ ಬುಲ್ಲಿ ಬುಲ್ಲಿ ಆಗಲುಲ್ಲಿ ಸರಸ್ವತಿಯಾಗಲುಲ್ಲಿ ನಾನು ಸರಸ್ವತಿಯಾಗಲುಲ್ಲಿ ನಾನು ಸರಸ್ವತಿಯಾಗಲುಲ್ಲಿ ಉಲ್ಲೆ ಉಲ್ಲೆ ಆಗಲುಲ್ಲಿ ಉಲ್ಲೆ ಉಲ್ಲೆ ಆಗಲುಲ್ಲಿ ಸರಸ್ವತಿಯಾಗಲುಲ್ಲಿ ನಾನು ಸರಸ್ವತಿಯಾಗಲುಲ್ಲಿ. ಜ್ಯೋತಿಬಾನ ಬಗ್ಗೆ ಬರೆಯಬೇಕಲ್ಲವೇ? ಅವ ನನಗೆ ನಿಜ ಜ್ಯೋತಿಯೇ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿ ಅಂತ ಪತಿ ಸಿಗುತ್ತಾನೆ? ನನ್ನ ಸಂಕಲ್ಪ ಶಕ್ತಿಗೆ, ನನ್ನ ತೇಜೋಭಿವೃದ್ಧಿಗೆ, ನನ್ನ ಶ್ರೇಯಸ್ಸಿಗೆ ಜ್ಯೋತಿಬಾ ಕಾರಣ. ಅವಿಶ್ರಾಂತ ಅಡ್ಡಾಟ, ಅನಿಯಮಿತತನ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತು. ಅವನಿಗೆ 60 ತುಂಬಿದಾಗ ಅವನ ಗೆಳೆಯರು ಅಭಿಮಾನ ಬಳಗ ಸತ್ಕರಿಸಲು ದೊಡ್ಡ ಸಭೆಯೊಂದನ್ನು ಏರ್ಪಡಿಸಿದರು. ಇಬ್ಬರನ್ನು ಕುಳ್ಳಿರಿಸಿಯೇ ಸನ್ಮಾನಿಸಿದರು. ಅದಾಗಲೇ ಸಾರ್ವಜನಿಕ ಸತ್ಯಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಕೆಡುತ್ತಿದ್ದು. ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಕ್ವ ಹೊಡಿತು. ನಾನಾಗ ಅವನ ಬಲಗೈಯಾದೆ. ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬಾನನ್ನು ಮತ್ತನ್ನಷ್ಟು ನಿತ್ರಣನಾಗಿಸಿ. ಮಗ ಯಶವಂತ ಮತ್ತು ನನ್ನನ್ನು ಬಿಟ್ಟು ಜ್ಯೋತಿಬಾ ಹೊರಟೇ ಹೋದರು. ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಉಲ್ಲೆ ಉಲ್ಲೆ ಆಗಲುಲ್ಲಿ ಉಲ್ಲೆ ಉಲ್ಲೆ ಆಗಲುಲ್ಲಿ ಸರಸ್ವತಿಯಾಗಲುಲ್ಲಿ ನಾನು ಸರಸ್ವತಿಯಾಗಲುಲ್ಲಿ ನಾನು ಸರಸ್ವತಿಯಾಗಲುಲ್ಲಿ. ಜ್ಯೋತಿಬಾನ ಪುರೋಹಿತ ಶಾಹಿ ಮತ್ತು ಗುಲಾಮಗಿರಿ ಪುಸ್ತಕದ ಕೆಲಸ ಪೂರ್ಣಗೊಂಡಿರಲಿಲ್ಲ. ಸಂಪೂರ್ಣ ಮಾಹಿತಿ ಟಿಪ್ಪಣಿಗಳನ್ನು ನನ್ನಿಂದಲೇ ಪಡೆದಿದ್ದ. ಅರ್ಧಕ್ಕೆ ನಿಂತಿದ್ದ ಅವನ ಸತ್ಕಾರ್ಯವನ್ನು ಪೂರ್ಣಗೊಳಿಸಿಯೇ ನಾನು ಹೋಗುವುದು. ಸಮಾನತೆ 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 ಸಮಾನತೆ
ಸಮಾನತೆ ಸಮಾನತೆ ಸಮಾನತೆ ಸಮಾನತೆ. ಸಂಘದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಬರಬೇಕು. ಇವತ್ತು ಸರಸ್ವತಿ ಆಗಲಲ್ಲೇ ಅಂತೆನ್ನುವಂಥ ನಾಟಕ ಧಾತ್ರಿ ಸಂಸ್ಥೆ ಸಂಘಟನೆ ಪ್ರದರ್ಶನ ಮಾಡಿದೆ. ಪರಿಚಯವನ್ನು ಕಲಾವಿದರು ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಂಜು ಬಂದಿದ್ದಾರೆ? ಧಾತ್ರಿ ಬಂದಿಲ್ಲ. ಓಕೆ. ಅಮರ್ ಸಿರ್ಗೇರಿ, ರಮೇಶ್ ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ, ಸುಮಂಗಲ ದಾವಣಗೆರೆ, ಕಾವ್ಯ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ, ಭೀಮೇಶ್ ಬಳ್ಳಾರಿ, ಸುಮಿತ್ರಾ ರಾಯಚೂರು ಡಿಸ್ಟಿಕ್ ಮಾನ್ವಿ, ಆಸಿಫ್ ಬೆಳಗಾವಿ ಜಿಲ್ಲೆ ರಾಮದುರ್ಗ, ವಿಜಯ್ ಬಳ್ಳಾರಿ ಜಿಲ್ಲೆ ಸಿರಿಗೇರಿ. ಹಿನ್ನೆಲೆ ದಯವಿಟ್ಟು ನೀವು ಬನ್ನಿ ವೇದಿಕೆಗೆ. ಬೆಳಕಿನ ನಿರ್ವಹಣೆಯಲ್ಲಿ ಅರವಿಂದ್ ಸುಜಿತ್ ಶಿವಮೊಗ್ಗ, ಹಾಗೆ ಸಂಗೀತ ನಿರ್ವಹಣೆಯಲ್ಲಿ ಅರವಿಂದ್ ಕುಲಕರ್ಣಿ ಕಲಬುರಗಿ. ಹಾಗೆ ಬಸವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ ಬನ್ನಿ. ಈ ನಾಟಕದ ಕುರಿತು ಯಾರಾದರೂ ಮಾತಾಡೋರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾತಾಡಿ. ಆ ನಾಟಕ ಹೇಗಿತ್ತು ಹೇಗಿಲ್ಲ ಅಂತ ದಯವಿಟ್ಟು ಬಂದು ಮಾತಾಡಿ. ಧಾರವಾಡದ ಎಲ್ಲ ಜನತೆಗೆ ನಮಸ್ತೆ. ನಾಟಕದ ಅಭಿಪ್ರಾಯವನ್ನು ತಿಳಿಸಿದರು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಸರ್ ಅವರು. ನಾಟಕ ಅದ್ಭುತವಾಗಿ ಮೂಡಿಬಂತು ಅಂತ ಹೇಳಿದರು. ಕಲಾ ತಂಡಕ್ಕೆ 5,000 ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಧಾತ್ರಿ ರಂಗ ಸಂಸ್ಥೆ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೆ ಧಾರವಾಡದ ಇನ್ನೊಬ್ಬ ಹಿರಿಯ ಕಲಾವಿದರಾದ ಅವರು 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ಧಾತ್ರಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಭಾಳ ಒಳ್ಳೆಯ ರಂಗ ವಿನ್ಯಾಸ ಪರಿಕರಗಳನ್ನು ಭಾಳ ಒಳ್ಳೆಯ ರೀತಿಯೊಳಗೆ ಬಳಸ್ಕೊಂಡಿರಿ. ನಿಮ್ಮ ಎಲ್ಲರ ಅಭಿನಯ ಪ್ರತಿ ಪಾತ್ರಕ್ಕೂ ಜೀವ ಕೊಟ್ಟಿರಿ. ಸಮರ್ಥವಾಗಿ ಆ ಪಾತ್ರಗಳಿಗೆ ನ್ಯಾಯ ಒದಗಿಸಿಕೊಟ್ಟಿರಿ. ಎಲ್ಲಿನೂ ಸ್ವಲ್ಪ ಸಹಿತ ಜಾಳ ಆಗದ ರೀತಿಯೊಳಗೆ ನಿರ್ದೇಶನ ಮಾಡಿದ್ದಾರೆ. ಮಂಜು ಮಾಡಿದ್ದಾರೆ. ನಿರ್ದೇಶನ ಯಾರು ಮಾಡಿದ್ದಾರೆ? ಓಕೆ, ನವೀನ್ ಮೋದಿ. ಒಳ್ಳೆಯ ನಿರ್ದೇಶನ ಸಹಿತ ಆಗಿದೆ. ಎಲ್ಲಿನೂ ಯಾವುದೇ ಆಭಾಸ ಅನ್ನೋ ರೀತಿಯೊಳಗೆ ನಿಮ್ಮ ಯಾವುದೂ ಆಗಲಿಲ್ಲ. ಒಂದು ಒಳ್ಳೆಯ ಪ್ರದರ್ಶನವನ್ನು ನೀವು ನೀಡಿದಿರಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲ ಧಾರವಾಡದ ಸಹೃದಯರು ಮತ್ತು ಸಂಘದ ಪರವಾಗಿ ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಂಘದ ಅಧ್ಯಕ್ಷರು ಹೂವನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾಯಿದ್ದೀನಿ. ನಾಳೆ ನಾಟಕ ಸರಸ್ವತಿ ಆಗಲಲ್ಲಿ ಇದನ್ನು ರಚನೆ ಮಾಡಿದವರು ಡಾಕ್ಟರ್ ಎಂ ಬೈರೇಗೌಡವರು, ನವೀನ್ ಭೂಮಿ ನಿರ್ದೇಶನ ಮಾಡಿದಂಥವರು. ಧಾತ್ರಿ ರಂಗ ಸಂಸ್ಥೆ ಸಿರಿಗೆರೆಗೆ ನಾನು ಬಂದಿದ್ದೆ. ಭಾಳ ಒಳ್ಳೆಯ ಸ್ಟೇಜು ತಂಡ ಎಲ್ಲ ನಾನು ಸುಸಜ್ಜಿತವಾಗಿ ಅಲ್ಲಿ ಇದೆ. ಅದೊಂದು ಅಭಿನಂದನೆಯ ಮಾತು. ನಾಳೆ ಶನಿವಾರ 23ನೇ ತಾರೀಕು ದೇವಸೂರ ನಮ್ಮ ಊರಿನ ಹುಡುಗ ಬರೆದ ನಾಟಕ ಕತೆ ಶ್ರೀಧರ್ ಗಸ್ತಿ ಅಂತ ತಿಳ್ಕೊಂಡು ಹೇಳಿ ಹೈಸ್ಕೂಲ್ ಟೀಚರ್ ಅವರ ನಾಟಕವನ್ನು ರೂಪಕ್ಕೆ ತಂದಿದ್ದಾರೆ. ಭಾಳ ಒಳ್ಳೆಯ ನಾಟಕ. ಅದು ಸವದತ್ತಿಯ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘಟನೆ ಅದನ್ನು ನಾಳೆ ಪ್ರದರ್ಶನ ಮಾಡ್ತದೆ. ದಯವಿಟ್ಟು ತಾವೆಲ್ಲರೂ ಸರಿಯಾದ ವೇಳೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾಯಿದ್ದೇನೆ. ತಮ್ಮಲ್ಲಿ ಒಂದು ವಿನಂತಿ ಏನಂದರೆ 5:15
ನಾವು ಏನು ರಂಗ ಸನ್ಮಾನ ಮಾಡ್ತೇವೆ, ಪ್ರತಿದಿನ ಇಬ್ಬರಿಗೆ ಸನ್ಮಾನ ಮಾಡ್ತೇವೆ. ಇದ್ರೊಳಗೂ ತಾವು ಭಾಗವಹಿಸಬೇಕು ಅಂತ, ಬರೀ ನಾಟಕ ನೋಡೋಕ್ಕಷ್ಟೇ ಅಲ್ಲ, ಏನು ಕಲಾವಿದರನ್ನ ಸನ್ಮಾನ ಮಾಡ್ತೇವಲ್ಲ ಆ ಸನ್ಮಾನಗೂ ಸಹಿತ ತಾವು ಬಂದು ಇದು ಮಾಡಿದರೆ ಖುಷಿ ಆಗ್ತದೆ, ಅವ್ರಿಗೂ ಒಂದು ಹೆಮ್ಮೆ ಅನ್ನಿಸ್ತದೆ ಅಂತ. ಆ ಕಾರಣಕ್ಕಾಗಿ ಎಲ್ಲ ಏನೋ ಸನ್ಮಾನ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ನಾಟಕ ನೋಡೋಕೆ ಬರ್ತೀರಿ, ಹಂಗಾಗೋದು ಬೇಡ. ಆ ಕಲಾವಿದರಿಗೆ ಗೌರವ ಸಿಗಬೇಕು ಅಂತಂದ್ರೆ ತಾವೆಲ್ಲರೂ ಸರಿಯಾದ ವೇಳೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ, ನಾಳೆ ಚನ್ನಬಸಪ್ಪ ಕಾಳೆ ಅವರು ನಾಳೆಯ ನಾಟಕಕ್ಕೆ ಚಾಲನೆ ನೀಡ್ತಾರೆ, ಹಿರಿಯ ಕಲಾವಿದರು. ಹಾಗೆ ರಂಗ ಸನ್ಮಾನ ದೇವಮ್ಮ ನಿಂಗಪ್ಪ ಕಠಾರಿ ಮತ್ತು ಸುರೇಂದ್ರ ಹುಬ್ಬಳ್ಳಿ ಚೆಬ್ಬಿ ಅವರು ಮತ್ತು ಬೆಳ್ಳಟ್ಟಿ ಅವರು, ಈ ಇಬ್ಬರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ, ರಂಗ ಸನ್ಮಾನ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ದಯವಿಟ್ಟು ನಾಳೆ ಸರಿಯಾದ ಟೈಮಿಗೆ ಬರಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭ ಕೋರಿ ಶುಭರಾತ್ರಿಯನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಭುಪ್ಪ, ನೀನು ಇವತ್ತು ಅತಿಥಿಯಲ್ಲ, ಚಾಲನೆ ಮಾಡಿದವರು.